ಸೊ ನಿನ್ನೆ ದಿವಸ ಮಲ್ಟಿಪ್ಲಿಕೇಶನ್ ಮಾಡಿದ್ವಿ. ಸೊ ಅದರ ಕಂಟಿನ್ಯೂಷನ್ ಈಗ ಮತ್ತೆ ಮಾಡ್ತಾ ಇದ್ದೀನಿ ಈಗ. ಸೊ ಐ ಥಿಂಕ್ 48 into 6 ಸಿಂಗಲ್ ಡಿಜಿಟ್ ಇಂದಾನೆ ಮಲ್ಟಿಪ್ಲೈ ಮಾಡೋದು ಮತ್ತೊಂದು ಸ್ವಲ್ಪ ಕಂಟಿನ್ಯೂ ಮಾಡ್ತಿದ್ದೀನಿ. ಸೊ ನೋಡಿ 6 8s 48 ನೋಡ್ರಿ ಇಲ್ಲಿ. ಸೊ ನಿಮಗೆ 48 ಬಂತು. 48 ಬಂದ್ಮೇಲೆ 48 ಬಂತಲ್ಲ, ಒಂದು ಯಾವಾಗ್ಲೂ ಎಲ್ಲ ಮಕ್ಕಳು ತಿಳ್ಕೊಳ್ಳಿ, ಈ 48 ಬಂತಂದ್ರೆ ಇದು ಒಂದೇ ನಂಬರ್ ಇದೆ ಅಂತಂದ್ರೆ ಡೈರೆಕ್ಟ್ 48 ಬರ್ದ್ಬಿಡಿ. ಸೊ ಇದ್ರ ಮುಂದಕ್ಕೆ ಮತ್ತೆ ಮಲ್ಟಿಪ್ಲಿಕೇಶನ್ ಕಂಟಿನ್ಯೂ ಮಾಡಬೇಕು ಅಂದ್ರೆ ಈ 48 ಅಲ್ಲಿ 8 ಅನ್ನ ಇಲ್ಲಿ ಬರಿಬೇಕು, 4 ಇಟ್ಕೋಬೇಕು. 6 4 24. ಈ 24ಗೆ 4 ಅನ್ನ ಆಡ್ ಮಾಡಿದ್ರೆ 28. ಅಗೈನ್ ಮತ್ತೊಂದು ನಂಬರ್ ಇತ್ತು ಅಂದ್ರೆ ಈ 8 ಅನ್ನ ಇಲ್ಲಿ ಬರಿಬೇಕಿತ್ತು, ಈ 2 ಇಲ್ಲಿ ಇಟ್ಕೋಬೇಕಿತ್ತು. ಈಗ ಯಾವುದು ಇಲ್ಲಿರೋದಕ್ಕೆ 28. ಐ ಥಿಂಕ್ ಇಟ್ ಇಸ್ ಕ್ಲಿಯರ್. ಬಹಳ ಜನ ಮಕ್ಕಳಿಗೆ ಮಲ್ಟಿಪ್ಲಿಕೇಶನ್ ಇದೇ ತಪ್ಪು ಮಾಡೋದು. ಸೊ ಈ ಒನ್ ಮೋರ್ ಪ್ರಾಬ್ಲಮ್ ಐ ಥಿಂಕ್ 47 into 2 ತಗೋಣ. 2 7s 14. 14ಗೆ 14 ಬರಿಬೇಕಿತ್ತು ಒಂದೇ ನಂಬರ್ ಇದ್ದಿದ್ರೆ, 1 ಡಿಜಿಟ್ ಇದ್ರೆ. ಇಲ್ಲಿ 2 ಡಿಜಿಟ್ಸ್ ಇದಾವೆ. ಆ 14 ಬಂತಲ್ಲ, 14 ಅಲ್ಲಿ ಈ 4 ಅನ್ನು ಇಲ್ಲಿ ಬರಿಬೇಕು, ಇಂಟು ಹಾಕಿ, ಉಳಿದಿದ್ದೇನು 1. 2 4s 8. 8 ಬರಿಬೇಕು. ಆ 8 ಅನ್ನು ಇದ್ರ ಕೆಳ ಬರಿಬೇಕು. 9 ಬಂತು. ಸೊ ಮುಂದಕ್ಕೆ ಯಾವ್ದು ನಂಬರ್ ಇಲ್ಲ, 94. ಸೊ ಅಗೇನ್ 36 into 5. ಸೊ ನೋಡಿ 36 into 5 ನಲ್ಲಿ 5 6 30. 5 6 30. ಆ 30ರಲ್ಲಿ ಯಾರನ್ನ ಇಲ್ಲಿ ಬರಿತೀರಿ? 0 ಇಲ್ಲಿ ಬರ್ದ್ರಿ. ಉಳಿದಿದ್ದೇನು 3 ಉಳಿತು. ಈ 5 ಇಂದ 3 ಅನ್ನ ಮಲ್ಟಿಪ್ಲೈ ಮಾಡಿ. ಆ 15 ಇದ್ರ ಕೆಳ ಬರ್ಕೊಳ್ರಿ, 18 ಬರುತ್ತೆ. ಇದಕ್ಕೆ ಮುಂದಕ್ಕೆ ಮಲ್ಟಿಪ್ಲೈ ಮಾಡೋ ನಂಬರ್ ಇದ್ದಿದ್ರೆ ಅವಾಗ 8 ಅಷ್ಟೇ ಇಲ್ಲಿ ಬರೀಬೇಕು, 1 ಕ್ಯಾರಿ ಮಾಡ್ಬೇಕಿತ್ತು. ಯಾವುದು ಇಲ್ಲ, 18. ಐ ಥಿಂಕ್ ಇಟ್ ಇಸ್ ಕ್ಲಿಯರ್. ಮಲ್ಟಿಪ್ಲಿಕೇಶನ್ ಅಲ್ಲಿ ಏನು ರೂಟ್ ಇಲ್ಲ ಅನ್ಕೊಂಡಿದೀವಿ. ಸೊ ನಾನು ಸಿಂಗಲ್ ಡಿಜಿಟ್ ಇಂದಾನೆ 3 ಡಿಜಿಟ್ಸ್ ನಂಬರ್ನ ಯಾವ ತರ ಮಲ್ಟಿಪ್ಲೈ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸಿಂಗಲ್ ಡಿಜಿಟ್ ಇಂದ 1 ಅಂಕೆಯಿಂದ 2 ಅಂಕೆ ಸಂಖ್ಯೆಯನ್ನು ಮಲ್ಟಿಪ್ಲೈ ಮಾಡಿದ್ರಿ. ನೆಕ್ಸ್ಟ್ ನಾನೇನ್ ಮಾಡ್ತೀನಿ, 1 ಅಂಕೆಯಿಂದ 3 ಅಂಕೆ ಸಂಖ್ಯೆನ ಹೆಂಗ್ ಮಲ್ಟಿಪ್ಲೈ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಸ್ಟೆಪ್ ಬೈ ಸ್ಟೆಪ್ ಕಲಿತಾ ಹೋಗೋಣ. ಯಾವ ಕಾರಣಕ್ಕೆ ಅವಸರ ಬೇಡ. ಓಕೆ, ಮ್ಯಾಥಮೆಟಿಕ್ಸ್ ಅನ್ನ ಸ್ಟೆಪ್ ಬೈ ಸ್ಟೆಪ್ ಕಲಿದೇ ಇದ್ರೆ ಮ್ಯಾಥಮೆಟಿಕ್ಸ್ ಎಕ್ಕೊಟ್ಟುತ್ತೆ. ಸೊ ಅದಾಗ ಅಲ್ಲಿಗೆ ನೀವು ಸ್ಟೆಪ್ಸ್ ಬರ್ಲಿಲ್ಲ ಅಂದ್ರೆ ನೀವೇನ್ ಮಾಡ್ತೀರಿ, ಕಾನ್ಫಿಡೆನ್ಸ್ ಇರ್ಬೇಕಷ್ಟೇ, ಓವರ್ ಕಾನ್ಫಿಡೆನ್ಸ್ ಇರಬಾರ್ದು. ಸೊ ನನಗೆ ಮಲ್ಟಿಪ್ಲಿಕೇಶನ್ ಬರುತ್ತೆ ಅಂದ ತಕ್ಷಣ ನಾನು ಪಟಾಪಟ ಇಡ್ಬೋದಿತ್ತು, ಬಟ್ ನಿಮಗೆ ಅರ್ಥ ಆಗೋದು ಹೇಗೆ? ಓಕೆ, ಸೊ ಈಗ ನಾನು 3 4 5 into 6 ಮಾಡ್ತೀನಿ. ಈಗ ಈ ಕಡೆಗೆ 3 ಡಿಜಿಟ್ಸ್, ಆ ಕಡೆಗೆ ಸಿಂಗಲ್ ಡಿಜಿಟ್. ಸೊ ನಾನು ಒಂದೊಂದೇ ಸ್ಟೆಪ್ ಅನ್ನು ಹೇಳ್ತಾ ಹೋಗ್ತೀನಿ. 6 5 30. ಇಲ್ಲಿ 30 ತಗೊಳ್ರಿ. ಇಲ್ಲಿ ಇಂಟು ಮಾಡಿದ್ರೆ ಆ 0 ಇಲ್ಲಿ ಇಡ್ರಿ. ಉಳಿಯೋದೇನು 3. 6 4 24. ಸೊ 24 ಇಲ್ಲಿ 24ಗೆ ಇಲ್ಲಿ ಬರ್ಕೋಬೇಕು. ಅಲ್ಲಿಗೆ 27 ಬಂತು. 27 ಬಂತು. 27 ಪೂರ್ತಿ ಬರಿಬೇಕಿತ್ತು, ಈ 3 ಇಲ್ದೇ ಇದ್ದಿದ್ರೆ. ಸೊ 3 ಇರೋದ್ರಿಂದ 7 ಅನ್ನು ಬರೀರಿ. 7 ಅನ್ನು ಬರೀರಿ. ಓಕೆ, ಉಳಿದಿದ್ದೆಷ್ಟು 2. ನೆಕ್ಸ್ಟ್ ಇರಲಿ 6 3s 18. ಆ 18 ಅನ್ನ 2 ಕೆಳ ಬರೀರಿ. ಇಟ್ ಈಸ್ 20 ಆಗುತ್ತೆ. ಸೊ ಇಟ್ ಈಸ್ 22070 ಇಸ್ ದಿ ಆನ್ಸರ್. ಸೊ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಕೇಳಿ, ನನ್ನ ನಂಬರ್ಗೆ ಕಾಲ್ ಮಾಡಿ. ಎನಿ ಟೈಮು ನಿಮ್ಮ ಮಗುಗೆ ಸರ್ ಇನ್ನೂ ಮಲ್ಟಿಪ್ಲಿಕೇಶನ್ ಕ್ಲಿಯರ್ ಆಗಿಲ್ಲ ಅಂದ್ರೆ ಮತ್ತೊಂದ್ಸಲ ಹೇಳ್ಕೊಡ್ತೀನಿ. ಅದ್ರ ಬಗ್ಗೆ ಭಯ ಬೇಡ, ಬಟ್ ನಿಮ್ಮ ಮಗು ಕಲಿಬೇಕಷ್ಟೆ. ಕಷ್ಟ ಅನ್ನೋದು ಯಾರ್ಯಾರು ಏನು ಹೇಳಿದಾರಲ್ಲ ಆ ಕಾನ್ಸೆಪ್ಟ್ ಕ್ಲಿಯರ್ ಆಗ್ಬಿಡ್ಬೇಕು. ಸೊ ಮತ್ತೊಂದು ಪ್ರಾಬ್ಲಮ್ ತಗೊಳ್ತೀನಿ ನಾನೀಗ. 486 into 9. 486 into 9 ಇಲ್ಲಿ ಮಾಡ್ತಿದ್ದೀನಿ ನೋಡ್ರಿ ಈಗ. ಸೊ ಅದೇ ತರ ಮಾಡಿಸ್ತೀನಿ ನಿಮಗೆ. ನೀವು ಕಲಿಯೋ ತನಕ ನಿಮ್ ಪ್ರಾಪರ್ ಆಗಿ ಕಲ್ತಿರಿ. ಕಲ್ತಾದ್ಮೇಲೆ ನಿಮ್ ಮೈಂಡ್ ಅಲ್ಲೇ ಕ್ಯಾಲ್ಕುಲೇಷನ್ ಮಾಡ್ಕೊಂಡ್ರೆ ನನ್ ಬೇಜಲ್ಲ. ಇಲ್ಲ ನೋಡಿದೆ 6 ಇಲ್ಲಿ 30, 3 ಹಂಗೆ ಮಂತಲ್ಲ ಇಟ್ಕೊಂಡು ಅನ್ಲೈಕ್ 6 4 24 plus 3 27 ಇಡ್ಬೋದಿತ್ತು. ನನಗೆ ಗೊತ್ತಿದೆ, ಬಟ್ ನೀವು ಕಲಿಯೋ ತನಕ ಬ್ರಹ್ಮವಿದ್ಯೆ, ಕಲ್ತ್ ಮೇಲೆ ಕೋತಿ ವಿದ್ಯೆ ಅಂತ ಗಾದೆನೇ ಇದೆ. ಹಂಗಂತ ಹೇಳಿ
ಎಲ್ಲಾ ವಿದ್ಯೆಗೂ ಬೆಲೆ ಇದೆ, ಅದನ್ನ ಪ್ರಾಪರ್ ಆಗಿ ಕಲೀರಿ. ಸೊ ಈಗ 9 6 54 ಅಲ್ಲಿ ಯಾರನ್ನ ಬರಿಬೇಕು? 4 ಅನ್ನ ಇಲ್ಲಿ ಬರಿಬೇಕು. ಎಷ್ಟು ಉಳಿತು? 5 ಉಳಿತು. 9 8 72 72 ನ 5 ಕೆಳ ಬರೀರಿ. 7 77 ಆಯ್ತು. 77 ನ ಪೂರ್ತಿ ಬರೀತಿದ್ದೆ, ಮುಂದೆ ಗುಣಿಸೋ ನಂಬರ್ ಇಲ್ಲ ಅಂದ್ರೆ 7 ಬರ್ದೆ. ಸೊ ಇಲ್ಲಿ 7 ಹೋಯ್ತು, ಇನ್ನು ಉಳಿದಿದ್ದೇನು 7. 9 4 36 36 ಪ್ಲಸ್ 7 43. ಈ 43 ಗೆ 43 ಬರಿಬೇಕು, ಯಾಕಂದ್ರೆ ಮುಂದೆ ಯಾವುದೇ ನಂಬರ್ ಇಲ್ಲ. ಕ್ಲಿಯರ್ ಅನ್ಕೊಂಡಿದ್ದೀರಿ? ಕ್ಲಿಯರಾ? ಡೌಟ್ಸ್ ಇಲ್ವಾ? ಇನ್ನೊಂದು ನೋಡೋಣ. ಓಕೆ, ಸೊ ನೆಕ್ಸ್ಟ್ 7 9 2 into I think 9. 7 9 2 into 9. 7 9 2 into 9. ಸೊ ಈಗ 9 2 18 ಇಲ್ಲಿ ಬರ್ಕೊಳ್ಳಿ, ಕನ್ಫ್ಯೂಸ್ ಬೇಡ. 18 ಅಲ್ಲಿ ಯಾರು ಬರೀತೀರಿ? 8 ಅಷ್ಟೇ ಇಲ್ಲಿ ಬರೀರಿ, 1 ಅಲ್ಲಿ ಇಟ್ಕೊಳ್ರಿ. 9 9 81. 81 ಅನ್ನ ಇಲ್ಲಿ ಬಂದ ತಕ್ಷಣ ಇಲ್ಲಿ ಬರ್ಕೊಳ್ರಿ, ಆಡ್ ಮಾಡ್ರಿ. 82 ಬಂತು, ಆ 2 ನ ಇಲ್ಲಿ ಬರೀರಿ, ರೌಂಡ್ ಮಾಡಿ ಅದನ್ನ. ನೆಕ್ಸ್ಟ್ ಉಳಿದಿದ್ದೇನು? 9 7 63. 63ಗೆ 8 ಕೆಳಗೆ 63 ಬರೀರಿ. 11 8 3 11 6 1 7. ಸೊ ಐ ಥಿಂಕ್ 71. 7128 is the answer. 9 2 18. 18 ನಲ್ಲಿ 8 ಇಲ್ಲಿ ಬರ್ದ್ರಿ, 1 ಉಳಿತು. 9 9 81. ಈ 1 ಕೆಳಗೆ 81 ಬರ್ದ್ರಿ, 82 ಆಯ್ತು. 82 ನಲ್ಲಿ 2 ಇಲ್ಲಿ ಬರ್ದ್ರಿ, 8 ಉಳಿತು. ಅಗೇನ್ 9 7 63. 63 8 ಕೆಳಗೆ 63 ಬರ್ದ್ರೆ 71 ಆಯ್ತು. ಸೊ ನಾನೀಗ 2 ಡಿಜಿಟ್ಸ್ ಇಂದ ನೀವು ಒಂದೆರಡು ಪ್ರಾಬ್ಲಮ್ ಮಾಡ್ಕೊಂತೀನಿ ಅಂದ್ರೆ ಕೊಡ್ತೀನಿ ನಾನೀಗ. ಸೊ ಕೊಡ್ಲಾ? ದೀಸ್ ಆರ್ ವಾರ್ಮರ್ಸ್. 45 into 6 ನೀನೇನು ಕೊಟ್ಟಿರ್ಲಿಲ್ಲ ನಾನು. 92 into 8. 345 into 7. 432 into 7. These are all warmers. ನಿಮ್ಮ ಪೇರೆಂಟ್ಸ್ ನಿಮ್ಮ ಪೇರೆಂಟ್ಸ್ ಪಕ್ಕದಲ್ಲಿ ಕೂತಿದ್ರೆ ಅವರಿಗೆ ಈ ಲೆಕ್ಕಗಳನ್ನ ಮಾಡಿ ತೋರಿಸಿ, ಅವರಿಗೆ ನೀವು ಮಲ್ಟಿಪ್ಲಿಕೇಶನ್ ಕಲ್ತಿರೋ ಅನ್ನೋದ್ರ ಬಗ್ಗೆ ಕನ್ಫರ್ಮ್ ಆಗುತ್ತೆ. ಐ ಥಿಂಕ್ ಐ ವಿಲ್ ಗೋ ಫಾರ್ ನೆಕ್ಸ್ಟ್ ಪ್ರೊಸೆಸ್, ನೆಕ್ಸ್ಟ್ ಸ್ಟೆಪ್ಸ್. ಸೊ ನಾನೀಗ 45 into 63 ಇದೆ ಈಗ. ಸೊ ಈಗ ಬಹಳ ಇಂಪಾರ್ಟೆಂಟ್, ಇಲ್ಲಿ ಫಸ್ಟ್ ನಂಬರ್ ಇಂದ ಮಲ್ಟಿಪ್ಲೈ ಮಾಡಬೇಕು. ಮಲ್ಟಿಪ್ಲೈ ಮಾಡಾದ್ಮೇಲೆ ನೆಕ್ಸ್ಟ್ ಸೆಕೆಂಡ್ ನಂಬರಿಗೆ ಬರಬೇಕು. ನನಗೆ ಟೇಬಲ್ಸ್ ಬರುತ್ತೆ ಸರ್. ಓಕೆ, ಎಲ್ಲಿ ತನಕ ಟೇಬಲ್ಸ್ ಬರುತ್ತೆ? 0 to 1 to 20 ತನಕ ಬರುತ್ತೆ. ಅದ್ರ ಮುಂದಿನ ಬೇಕು ಅಂದ್ರೆ ಕ್ಯಾಲ್ಕುಲೇಟರ್ಗೆ ಹೋಗ್ತೀವಿ. ಅದೇ ತರ ಈಗ 63 ಟೇಬಲ್ ನಮ್ಗೆ ಯಾರಿಗೂ ಬರಲ್ಲ. 63 5 ಅಂದ್ರೆ ತಕ್ಷಣ ಬರಲ್ಲ, ಹೌದಲ್ವಾ? ಅದಕ್ಕೆ ಹೇಳ್ತೀನಿ 2 ಇಂದ 20 ತನಕ ಎಲ್ಲರಿಗೂ ಬರುತ್ತೆ, ಹೌದಲ್ವಾ? ಅದ್ ಬಿಟ್ರೆ ಬರೋದಿಲ್ಲ. ಅದಕ್ಕೋಸ್ಕರ ನಾನು ಈಗ ಹೆಂಗ್ ಮಲ್ಟಿಪ್ಲೈ ಮಾಡೋದು ತೋರಿಸ್ತೀನಿ. 3 into 5 15. ಸಾರಿ, 3 into 5 15. 15 ಬಂತು. 15 ಅಲ್ಲಿ ಯಾರನ್ನು ಬರಿಬೇಕು? 5 ಬರಿಬೇಕು. ಓಕೆ, 3 4 12. 12 ಬರ್ದ್ರಿ, ದಟ್ ಈಸ್ 13. ಅಲ್ಲಿಗೆ ಮುಂದೆ ನಂಬರ್ ಇಲ್ಲ, ಮಲ್ಟಿಪ್ಲೈ ಮಾಡೋದು. ಓಕೆ, ಸೊ ಇಲ್ಲಿ ಫಸ್ಟ್ ನಂಬರ್ ಇಂದ ಸ್ಟಾರ್ಟ್ ಮಾಡಿದಾಗ ಫಸ್ಟ್ ನಂಬರ್ ಕೆಳಗೆ ಆನ್ಸರ್ ಮಾಡಿದ್ರಿ. ಸೊ ಇದ್ರ ಬಗ್ಗೆ ಇದನ್ನ ಅಳಿಸ್ತಿದ್ದೀನಿ ನಿಮ್ಮ ಹತ್ರ, ಮತ್ತೆ ನಿಮ್ಗೆ ವಿಡಿಯೋದಲ್ಲಿ ಇರುತ್ತೆ, ಸಮಸ್ಯೆ ಇಲ್ಲ. ಈಗ ನಾನು ಇದು ಈ ನಂಬರ್ ಬಿಟ್ಬಿಡ್ತೀನಿ. ಈಗ ಯಾವ ನಂಬರ್ ಇಂದ ಸ್ಟಾರ್ಟ್ ಮಾಡ್ಬೇಕು? 6 ಇಂದ ಸ್ಟಾರ್ಟ್ ಮಾಡ್ಬೇಕು. ಇದು ಯೂನಿಟ್ ಪ್ಲೇಸ್ ಅಲ್ಲಿ ಇದೆ, 10 ಪ್ಲೇಸ್ ಅಲ್ಲಿ ಇದೆ. ನಾವು ಮಲ್ಟಿಪ್ಲೈ ಮಾಡಿರೋದನ್ನು ಸಹ 10 ಪ್ಲೇಸ್ ಅಲ್ಲಿ ಬರಿಬೇಕು. ಬಿಡಿ 10 ಅಂತ ಕರಿತೀವಿ. ಹಂಗಾದ್ರೆ ಇದು ಯೂನಿಟ್ ಪ್ಲೇಸ್ ಆದ್ರೆ ಇಲ್ಲಿ ಇಂಟುನರ ಹಾಕ್ಬೋದು. ಐದರ್ ಯು ಕ್ಯಾನ್ ಟೇಕ್, ಯಾಕಂದ್ರೆ ಇಲ್ಲಿ ಒಂದು ನಂಬರ್ ಬಿಟ್ಟು ಬರಿಬೇಕು ಅಂತಿದೆ. ಯಾಕೆ ಅಂತ ನೋಡ್ರಿ, ಇದು ಬಿಡಿ ಸ್ಥಾನದಲ್ಲಿದೆ, ಎಲ್ಲ ಫಸ್ಟ್ ನಂಬರ್ ಇಂದ ಬರ್ಕೊಂಡು ಇಲ್ಲಿ 6 ಇಂದ ಮಲ್ಟಿಪ್ಲೈ ಮಾಡಕ್ ಸ್ಟಾರ್ಟ್ ಮಾಡಿದಾಗ ಮತ್ತೆ ಅಗೇನ್ ಇಲ್ಲಿ ಬರೆಯಂಗಿಲ್ಲ. ಯಾಕೆಂದ್ರೆ ಇದು ಯಾವ ಪ್ಲೇಸ್ ಅಲ್ಲಿ ಇದೆ? 10 ಪ್ಲೇಸ್ ಅಲ್ಲಿ ಇದೆ. ಅದಕ್ಕೋಸ್ಕರ ನಾನು ಇಲ್ಲಿ ಏನ್ ಬರಿತೀನಿ ಅಂದ್ರೆ ಐ ವಿಲ್ ರೈಟ್ ಇಟ್ ಆಸ್ 0 ಬರಿತೀನಿ. ಈ ನಂಬರ್ನ ಇಲ್ಲಿ ಫಸ್ಟ್ ನಂಬರ್ನ ಇಲ್ಲಿ ಬರ್ತಂಗೆ ಇಲ್ಲೇ ಬರ್ದ್ಬಿಡ್ತೀವಿ.
ಇಲ್ಲಿಂದ ಮಲ್ಟಿಪ್ಲೈ ಮಾಡಿದ್ ಬಂದಿದ್ದನ್ನ ಇಲ್ಲಿ ಬರಿಬೇಕು. ಇಲ್ಲಿ ಸೆಕೆಂಡ್ ನಂಬರ್ ಕೆಳಗೆ ಸ್ಟಾರ್ಟ್ ಮಾಡಿದ್ರೆ ಇಲ್ಲಿ ಸೆಕೆಂಡ್ ನಂಬರ್ ಇಂದ ಸ್ಟಾರ್ಟ್ ಮಾಡಬೇಕು. ಇಲ್ಲಿ ಥರ್ಡ್ ಇತ್ತು ಅಂದ್ರೆ ಇಲ್ಲಿ ಥರ್ಡ್ ನಂಬರ್ ಇಂದ ಸ್ಟಾರ್ಟ್ ಮಾಡಬೇಕು. ಈ ಎರಡು ಪ್ಲೇಸಸ್ಗೆ ಏನ್ ಮಾಡ್ಬೇಕು, 0 ಹಾಕ್ಬೇಕು. ನಾನೀಗ ಫಸ್ಟ್ ನಂಬರ್ ಕೆಳಗೆ ನಂಬರ್ ಬರೆಯಂಗಿಲ್ಲ ಅಂತ ಹೇಳಿ ಅಲ್ಲಿ 0 ಹಾಕಿದೆ. 6 5 30. 6 into 5 30 ಆಯ್ತು. ಆ 30 ನಲ್ಲಿ ಯಾರು ರೌಂಡ್ ಮಾಡ್ತೀರಿ, 0 ರೌಂಡ್ ಮಾಡ್ತೀರಿ. ಉಳಿದಿದ್ದೇನು 3. 6 4 24. ಆ 24 ನ 3 ಕೆಳ ಬರೀತೀನಿ, 27. ಆ 27 ಇಲ್ಲಿ ಬರೀರಿ. ಸೊ ಈಗ ಆಡ್ ಮಾಡಿ 5 3 8 2. ಇಟ್ ಈಸ್ ದಿ ಆನ್ಸರ್ 2835. ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ನಂಬರ್ ಇಂದ ಸ್ಟಾರ್ಟ್ ಮಾಡಿದಾಗ ಫಸ್ಟ್ ನಂಬರ್ ಕೆಳಗೆ ಬರಿಬೇಕು. ಸೆಕೆಂಡ್ ನಂಬರ್ ಇಂದ ಮಲ್ಟಿಪ್ಲೈ ಮಾಡ್ಬೇಕಾದ್ರೆ ಸೆಕೆಂಡ್ ಲೈನ್ ಅಲ್ಲೇ ಬರಿಬೇಕು. ಥರ್ಡ್ ನಂಬರ್ ಇತ್ತು ಅಂದ್ರೆ ಥರ್ಡ್ ಲೈನ್ ಅಲ್ಲೇ ಬರಿಬೇಕು. ಈ ಸೆಕೆಂಡ್ ನಂಬರ್ ಇಂದ ಮಲ್ಟಿಪ್ಲೈ ಮಾಡ್ಬೇಕಾದ್ರೆ ಬರೋ ನಂಬರ್ ನ ಇಲ್ಲಿರೋ ಫಸ್ಟ್ ನಂಬರ್ ಬಿಟ್ಟು ಸೆಕೆಂಡ್ ನಂಬರ್ ಇಂದ ಬರೀಬೇಕು. ಅಂದ್ರೆ ಫಸ್ಟ್ ನಂಬರ್ ಕೆಳಗೆ ಏನ್ ಹಾಕೋಣ, ಇಂಟುನರ್ ಹಾಕೊಳ್ಳಿ, 0ನ ಹಾಕೊಳ್ಳಿ. ಸೊ ನಿಮ್ಮ ವಿಚಾರ ನಾನು ಹೇಳೋದು ಅರ್ಥ ಆಗ್ತಿದೆ ಅನ್ಕೊಂಡಿದ್ದೀನಿ. ಫಸ್ಟ್ ನಂಬರ್ ಇಂದ ಮಲ್ಟಿಪ್ಲೈ ಮಾಡ್ಬೇಕಾದ್ರೆ ಪ್ರಾಬ್ಲಮ್ ಅಲ್ಲಿ ಸ್ಟಾರ್ಟಿಂಗ್ ಇಂದಾನೆ ಬರ್ಕೊಂತ ಹೋಗ್ತೀರಿ. ಸೆಕೆಂಡ್ ನಂಬರ್ ಇಂದ ಮಲ್ಟಿಪ್ಲೈ ಮಾಡ್ಬೇಕಾದ್ರೆ ಮಲ್ಟಿಪ್ಲೈ ಮಾಡಿದಾಗ ಬರೋ ಆನ್ಸರ್ ನ ಇಲ್ಲಿ ಮೇಲ್ ಬರ್ದಿರ್ತೀವಲ್ಲ ಅದರ ಸೆಕೆಂಡ್ ನಂಬರ್ ಕೆಳಗೆ ಬರಿಬೇಕು. ಅಂದ್ರೆ ಫಸ್ಟ್ ನಂಬರ್ ಕೆಳಗೆ ಏನ್ ಬರಿಬೇಕು, 0 ಬರಿಬೇಕು. ಸಪೋಸ್ ಇನ್ನೊಂದು ನಂಬರ್ ಇತ್ತು ಅಂದ್ರೆ ಆ 3ನೇ ನಂಬರ್ ಇಂದ ಸ್ಟಾರ್ಟ್ ಮಾಡಿದ್ರೆ ಅದನ್ನ 3ನೇ ಲೈನ್ ಅಲ್ಲೇ ಬರಿಬೇಕು. ಯಾವ ಪ್ಲೇಸ್ ಅಲ್ಲಿ ಬರೀಬೇಕು, 3ನೇ ಪ್ಲೇಸ್ ಅಲ್ಲೇ ಬರೀಬೇಕು. ನಾನು 10th ಬಿಡಿ 10 100 ಇದ್ಯಾವ್ದ್ರ ಬಗ್ಗೆ ಹೇಳೋದಿಲ್ಲ, ಯಾಕಂದ್ರೆ ಮತ್ತೆ ನಾನು ಕನ್ಫ್ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಲ್ಲ. ಸೊ ನಾನು ಹೇಳ್ತಿದ್ದೀನಿ, ಇಲ್ಲಿ ಫಸ್ಟ್ ನಂಬರ್ ಇಂದ ಸ್ಟಾರ್ಟ್ ಮಾಡಿದ್ರಿ, ಫಸ್ಟ್ ನಂಬರ್ ಇಂದಾನೆ ಬರ್ಬೇಕು. ಇಲ್ಲಿ ಯಾವ ನಂಬರ್ ಇಂದ ಸ್ಟಾರ್ಟ್ ಮಾಡಿದ್ರಿ, ಈಗ ಸೆಕೆಂಡ್ ನಂಬರ್ ಇಂದಾನೆ ಇಲ್ಲಿ ಮಲ್ಟಿಪ್ಲೈ ಮಾಡಿದಾಗ ಬರೋದ್ರೆ ಸೆಕೆಂಡ್ ನಂಬರ್ ಬರಬೇಕು. ಇದು ಫಸ್ಟ್ ಆದ್ರೆ ಸೆಕೆಂಡ್ ನಂಬರ್ ಇದಾಗುತ್ತೆ. ಅಂದ್ರೆ ಇದ್ರ ಕೆಳಗೆ ಏನ್ ಬರೆಯೋಣ, 0 ಬರೆಯೋಣ. ಸೊ 6 5 30. 30ಕ್ಕೆ 0 ಇಲ್ಲಿ ಬರ್ದೆ, ಉಳಿದಿದ್ದು 3. 6 4 24. 24ಕ್ಕೆ 3 ಆಡ್ ಮಾಡಿದ್ರೆ 27. ಸೊ ಅಲ್ಲಿಗೆ 2835 ಬಂತು. ಸೊ ಐ ವಿಲ್ ಟೇಕ್ ಒನ್ ಮೋರ್ ಪ್ರಾಬ್ಲಮ್. 52 into 67. ಸೊ ನೋಡಿ, ಈಗ ಫಸ್ಟ್ ನಂಬರ್ ನ ಮಲ್ಟಿಪ್ಲೈ ಮಾಡ್ತೀನಿ. ಈಗ 7 2s 14. ನಿಮಗೆ ಕನ್ಫ್ಯೂಸ್ ಆಗ್ತದೆ ಬರ್ಕಾಡ್ರಿ ಅಂತ ಹೇಳಿದೀನಿ. ಏನು ಯಾರು ಕೇಳಲ್ಲ, ನೀವು ಹೆಂಗ್ ಮಾಡಿದೀರಿ ಅಂತ ಕೇಳಲ್ಲ. ಬಟ್ ಎಕ್ಸಾಮ್ ಅಲ್ಲಿ ಆನ್ಸರ್ ಕರೆಕ್ಟ್ ಇರ್ಬೇಕು, ಸ್ಟೆಪ್ ಬೈ ಸ್ಟೆಪ್ ಇರ್ಬೇಕು. ಆ ಪ್ರೊಸೀಜರ್ ನೋಡಿದ್ರೆ ಖುಷಿ ಆಗ್ಬೇಕು, ಎಷ್ಟು ಚೆನ್ನಾಗಿ ಮಾಡಿದಾನ ಅಂತೇಳಿ ಅಷ್ಟೇ. ಆಯ್ತಲ್ಲ. ನಾನು ಸರ್ ಏನ್ ಸರ್ ಹಿಂಗ್ ಬರ್ಕೊಂತೀವಿ, ನನಗೆ ಬರೋ ವಿಧಾನದಲ್ಲಿ ಕಲಿಬೇಕು. ಯಾರು ನೀನ್ ನೋಟ್ಸ್ ಅಲ್ಲಿ ಏನ್ ಬರ್ದಿ, ಎಕ್ಸಾಮ್ ಅಲ್ಲಿ ಏನಾರು ಬರ್ದಿ ಅಂತ ಕೇಳಿದ್ರೆ ನಿಮ್ಗೆ ಫುಲ್ ಮಾರ್ಕ್ಸ್ ಬಂದ್ರೆ ಸಾಕು. ಆಯ್ತಲ್ಲ, ಅಷ್ಟು ತಲೆ ಒಳಗೆ ಇಟ್ಕೊಳ್ರಿ. ಸೊ ನಾ ಏನ್ ಸರ್ LKG ಗಿಂತ ಬಹಳ ಕಡಿಮೆ 100% ಕಲಿಬೇಕಾದ್ರೆ ಬಹಳ ಈಸಿ ಮೆಥಡ್ ಕಲಿಬೇಕು. ಮಾಡ್ತಾ ಮಾಡ್ತಾ ನಿಮ್ಗೆ ಎಷ್ಟು ಎಲಿಮಿನೇಷನ್ ಅಂದ್ರೆ 4 ಸ್ಟೆಪ್ ಎಗ್ರಿಸಿ ಡೈರೆಕ್ಟ್ ಆಗಿ 2 ಸ್ಟೆಪ್ಗೆ ಆನ್ಸರ್ ಇಡೋವಷ್ಟು ಶಕ್ತಿ ಬರ್ಬೇಕು. ಯಾವಾಗ ಇವೆಲ್ಲ ಪ್ರೊಸೀಜರ್ಸ್ ನಿಮಗೆ ಗೊತ್ತಿರ್ಬೇಕು. ಸೊ ಈಗ ನೋಡ್ರಿ, 7 2s 14. 14 ಬಂತು. 14 ಅಲ್ಲಿ 4 ಇಲ್ಲಿ ಬರಿತೀನಿ, 1 ಇಲ್ಲಿ ಇಟ್ಕೊಂತೀನಿ. 7 5s 35. 35 ನ 1 ಕೆಳ ಬರಿತೀನಿ, ಆಡ್ ಮಾಡಿದ್ರೆ 36 ಆಯ್ತು. ಈಗ 36 ಬಂತು. ಸೊ ದಿಸ್ ಇಸ್ ಅಬೌಟ್ ಮಲ್ಟಿಪ್ಲೈ ಬೈ 7. ಸೊ ನೆಕ್ಸ್ಟ್ ನಾನು ಯಾವ್ದ್ರಿಂದ ಮಲ್ಟಿಪ್ಲೈ ಮಾಡ್ಬೇಕು ಈಗ? ಓಕೆ, ನೆಕ್ಸ್ಟ್ ನಾನು ಇದಕ್ಕೆ ಇಂಟು ಹಾಕ್ತೀನಿ. ನೆಕ್ಸ್ಟ್ ಇದಕ್ಕೆ ರೈಟ್ ಹಾಕ್ತೀನಿ. ಯಾವ್ದ್ರಿಂದ ಮಲ್ಟಿಪ್ಲೈ ಮಾಡಬೇಕು? 6 ಇಂದ ಮಲ್ಟಿಪ್ಲೈ ಮಾಡಬೇಕು. 6 ಇಂದ ಮಲ್ಟಿಪ್ಲೈ ಮಾಡೋದು 6 ಯಾವ ಪ್ಲೇಸ್ ಅಲ್ಲಿ ಇದೆ, ಫಸ್ಟ್ ಸೆಕೆಂಡ್ ಅಂದ್ರೆ ಇಲ್ಲಿ 6 ಇಂದ ಈ 2 ನ ಮಲ್ಟಿಪ್ಲೈ ಮಾಡಿದಾಗ ಬರೋ ಆನ್ಸರ್ ನ ಫಸ್ಟ್ ನಂಬರ್ ಬರೋ ಆನ್ಸರ್ ನ ಫಸ್ಟ್ ಲೈನ್ ಅಲ್ಲಿ ಬರೆಯಂಗಿಲ್ಲ, ಸೆಕೆಂಡ್ ಲೈನ್ ಅಲ್ಲಿ ಬರಿಬೇಕು. ಎಲ್ಲಿ ಬರಿಬೇಕು? ಸೆಕೆಂಡ್ ಪ್ಲೇಸ್ ಅಲ್ಲೇ ಬರಿಬೇಕು. ಅಂದ್ರೆ ಫಸ್ಟ್ ನಂಬರ್ ಕೆಳಗೆ 0 ಹಾಕಿ. 6 2s 12. 12 ಬಂತು. 12 ಅಲ್ಲಿ ಯಾರು ಬರಿಬೇಕು? 2 ಬರಿಬೇಕು. 1 ಉಳಿತು. 6 5 30. ಆ 30 ನ 1 ಕೆಳ ಬರೀರಿ, 31. ಸೊ ನೌ 4 8 4 3. ದಿಸ್ ಈಸ್ ಅಬೌಟ್ 3484. ಮಲ್ಟಿಪ್ಲಿಕೇಶನ್ ಬಗ್ಗೆ ಡೌಟ್ಸ್ ಇಲ್ಲ ಅನ್ಕೊಂತಿದ್ದೀರಿ. ಇನ್ನೊಂದು ತಗೊಂತೀನಿ ನನಗಿಲ್ಲಿ. ಸೊ ನೆಕ್ಸ್ಟ್ 478 into 92. ಸೊ ನೋಡ್ರಿ, ಈಗ ಫಸ್ಟ್ ನಂಬರ್ ಇಂದ ಸ್ಟಾರ್ಟ್ ಮಾಡ್ತೀನಿ. ಫಸ್ಟ್ ನಂಬರ್ 2 8s 16. 16 ಬಂತು. ನನಗೆ ಕನ್ಫ್ಯೂಸ್ ಬೇಡ ಅಂದ್ರೆ 16 ಈ ಕಡೆ ಬರ್ಕೊಂತೀನಿ. ಫಸ್ಟ್ ನಂಬರ್ ರೌಂಡ್ ಮಾಡ್ತೀನಿ. ರೌಂಡ್ ಮಾಡಿದ್ಮೇಲೆ ಅದ್ ಇಲ್ಲಿ ಬರೀತೀನಿ. ಉಳಿದಿದ್ದು 1. 2 7s 14. ಆ 14 ನ 1 ಕೆಳ ಬರೀತೀನಿ. ಎಷ್ಟು ಬರುತ್ತೆ? 15 ಬರುತ್ತೆ. ಆ 15 ಇಲ್ಲಿ ಬರೀತೀನಿ. ಓಕೆ.
ಸೊ ಅಲ್ಲಿಗೆ ಫಸ್ಟ್ ನಂಬರ್ ಇಂದ ಮಲ್ಟಿಪ್ಲಿಕೇಶನ್ ಕ್ಲೋಸ್ ಆಯ್ತು ಅಂದ್ರೆ ಇಂಟು ಹಾಕ್ಬಿಡ್ರಿ. ಸೊ ಅದನ್ನ ಪಕ್ಕದಲ್ಲಿ ಬರೋದನ್ನ ಬೇಕಾದ್ರೆ ಸ್ಕ್ರಾಪ್ ಮಾಡ್ಕೊಂಡ್ರಿ, ಎರೇಸ್ ಮಾಡ್ಕೊಂಡ್ರಿ. ಓಕೆ, ನೆಕ್ಸ್ಟ್ ನಾನು ಸೆಕೆಂಡ್ ನಂಬರ್ ನ ಸ್ಟಾರ್ಟ್ ಮಾಡ್ತೀನಿ. ಸೆಕೆಂಡ್ ನಂಬರ್ ಸ್ಟಾರ್ಟ್ ಮಾಡಿದಾಗ ಮಲ್ಟಿಪ್ಲೈ ಮಾಡಿದಾಗ ಬರೋ ಆನ್ಸರ್ ನ ಸೆಕೆಂಡ್ ಪ್ಲೇಸ್ ಅಲ್ಲೇ ಬರೀಬೇಕು, ಜೊತೆಗೆ ಸೆಕೆಂಡ್ ಲೈನ್ ಅಲ್ಲೇ ಬರೀಬೇಕು ಅನ್ನೋ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ರಿ. ಓಕೆ, ಹಂಗ ಸೆಕೆಂಡ್ ಪ್ಲೇಸ್ ಅಲ್ಲೇ ಬರೀಬೇಕು. ಇದು ಫಸ್ಟ್ ಸೆಕೆಂಡ್, ಅದು ಸೆಕೆಂಡ್ ಪ್ಲೇಸ್ ಅಲ್ಲೇ ಬರೀಬೇಕು ಅಂದ್ರೆ ಫಸ್ಟ್ ಪ್ಲೇಸ್ ಅಲ್ಲಿ 0. ಓಕೆ, 9 8 72. 72 ನಲ್ಲಿ ಐ ವಿಲ್ ರೌಂಡ್ ಇಟ್ ಆಸ್ 2. ಆ 2 ನ ಇಲ್ಲಿ ಬರೀತೀನಿ. ಉಳಿದಿದ್ದೇನು 7. 9 7 9 8 72. 9 8 72. 72ಕ್ಕೆ 2 ಇಲ್ಲಿ ಬರೆದ್ರೆ ಇನ್ನು 7 ಇತ್ತು. 9 7 63. ಸೊ ನೌ ರೈಟ್ 70. ಸೊ ವಾಟ್ ಈಸ್ ದ ಆನ್ಸರ್? 6 7 1 7. This is about the 7176 78 into 92 value 71. ನನಗೆ ಫಸ್ಟ್ ಕನ್ಫರ್ಮೇಶನ್ ಗೊತ್ತಾ? ಫಸ್ಟ್ ನಂಬರ್ ಇಂದ ಮಲ್ಟಿಪ್ಲೈ ಮಾಡಿದ್ದನ್ನ ಫಸ್ಟ್ ಲೈನ್ ಅಲ್ಲೇ ಬರೀಬೇಕು. ಒಂದ್ ನೆನ್ಪಿಟ್ಕೊಳ್ಳಿ, ಫಸ್ಟ್ ನಂಬರ್ ಇಂದ ಸ್ಟಾರ್ಟ್ ಮಾಡಿದ್ರೆ ಅದನ್ನ ಫಸ್ಟ್ ಲೈನ್ ಅಲ್ಲೇ ಬರೀಬೇಕು, ಫಸ್ಟ್ ಪ್ಲೇಸ್ ಅಲ್ಲೇ ಬರೀಬೇಕು. ಸೆಕೆಂಡ್ ನಂಬರ್ ಇಂದ ಸ್ಟಾರ್ಟ್ ಮಾಡಿದ್ವಿ ಅಂದ್ರೆ ಸೆಕೆಂಡ್ ಲೈನ್ ಅಲ್ಲೇ ಬರೀಬೇಕು. ಮಲ್ಟಿಪ್ಲೈ ಮಾಡಿದಾಗ ಬರೋ ನಂಬರ್ನ ಸೆಕೆಂಡ್ ನಂಬರ್ ಕೆಳಗೆ ಬರೀಬೇಕು. ಇದು ಫಸ್ಟ್ ಆದ್ರೆ ಸೆಕೆಂಡ್ ನಂಬರ್ ಕೆಳಗೆ ಬರೀಬೇಕು. ಅಂದ್ರೆ ಫಸ್ಟ್ ನಂಬರ್ ಕೆಳಗೆ ಏನ್ ಹಾಕ್ಬೇಕು? 0 ಹಾಕ್ಬೇಕು. ಐ ಥಿಂಕ್ ಇಟ್ ಇಸ್ ಕ್ಲಿಯರ್. ಇನ್ನೊಂದು 3 ಎಕ್ಸಾಂಪಲ್ಸ್ ತಗೊಳ್ಳೋಣ, ಯಾಕಂದ್ರೆ ನಿಮಗೆ ಕ್ಲಾರಿಫಿಕೇಶನ್ ಆಗ್ಬಿಡ್ಬೇಕು. ಅದು ಉಳ್ಕೋಬಾರ್ದು ತಲೆ ಒಳಗೆ, ಅದೇ ತಲೆ ಸಮಸ್ಯೆ ಬಗೆಹರಿದು ಬಿಡ್ಬೇಕು. ಐ ಥಿಂಕ್ ಒಂದು 4 ಪ್ರಾಬ್ಲಮ್ಸ್ ಮಾಡೋಣ. 93 into 43. ಓಕೆ, ನಾನೊಂದು 4 ಪ್ರಾಬ್ಲಮ್ಸ್ ಬರ್ದ್ಬಿಡ್ತೀನಿ. ಈಗ ನೋಡ್ರಿ, ಈಗ ಫಸ್ಟ್ ನಂಬರ್ ಇಂದ ಸ್ಟಾರ್ಟ್ ಮಾಡ್ತೀನಿ. 3 3s are 9. ಸೊ ಒಂದೇ ನಂಬರ್ ಬಂತು ಅಂದ್ರೆ ಆ 9 ಇಲ್ಲಿ ಬರ್ದ್ ಬಿಡ್ಬೇಕು, ಮತ್ತೆ ಇನ್ನೇನು ಮಾಡಕ್ಕಾಗಲ್ಲ, ರೌಂಡ್ ಮಾಡಂಗಿಲ್ಲ. 3 3s are 9 ಅಷ್ಟೇ. ನೆಕ್ಸ್ಟ್ ನಂಬರ್ ಬನ್ನಿ, 3 9s are 27. ಇಲ್ಲಿ ಎಲ್ಲೂ ಬರೆಯಂಗಿಲ್ಲ, ಅವಾಗ ಇದು ಇಂಟು ಹಾಕ್ಬಿಡ್ಬೇಕು. ಈ 9 ಪೂರ್ತಿ ಇಲ್ಲಿ ಬರ್ದಿರ್ತೀರಿ, ಮತ್ತೆ 9 ಕೆಳಗೆ 27 ಬರ್ದ್ರೆ ಆನ್ಸರ್ ಹಂಗಾಗುತ್ತೆ. ಸೊ ಯಾವಾಗ ಇದರಿಂದ ಮಲ್ಟಿಪ್ಲೈ ಮಾಡಿದಾಗ 2 ಡಿಜಿಟ್ಸ್ ನಂಬರ್ ಬಂತು ಅಂದ್ರೆ ಬರ್ದು ಅದನ್ನ ರೌಂಡ್ ಮಾಡಿ ಒಂದ್ ಬಿಟ್ಕೋಬೇಕು. ಇಲ್ಲಿ 3 3s are 9 ಬಂದಾಗ ಒಂದೇ ನಂಬರ್ ಬಂತು ಅಂದ್ರೆ ಅದನ್ನ ಇಲ್ಲಿ ಬರ್ಕೋಣ ಅವಶ್ಯಕತೆ ಇಲ್ಲ. ಯಾವಾಗ ಬರ್ಕೋಬೇಕು? ಇದರಿಂದ ಇದು ಮಲ್ಟಿಪ್ಲೈ ಮಾಡಿದಾಗ 2 ಡಿಜಿಟ್ ನಂಬರ್ ಬಂದಾಗ ಮಾತ್ರ ಇಲ್ಲಿ ಬರ್ಕೋಬೇಕು. ದೇರ್ಫೋರ್ ದಿಸ್ ಇಸ್ ನಾಟ್ ನೆಸೆಸಿಟಿ. ಓಕೆ, 3 9s are 27. ಸೊ ಈಗ ನೋಡ್ರಿ, ಈಗ ನಂದು ಫಸ್ಟ್ ನಂಬರ್ ಮುಗೀತು. ಎಲ್ಲಿಂದ ಸ್ಟಾರ್ಟ್ ಮಾಡಕ್? ಈಗ ಸೆಕೆಂಡ್ ನಂಬರ್ ಇಂದ ಸ್ಟಾರ್ಟ್ ಮಾಡಬೇಕು. ಸೆಕೆಂಡ್ ನಂಬರ್ ಇಂದ ಸ್ಟಾರ್ಟ್ ಮಾಡಿದಾಗ ಸೆಕೆಂಡ್ ನಂಬರ್ ಇಂದ ಮಲ್ಟಿಪ್ಲೈ ಮಾಡಿದ್ದನ್ನು ಎಲ್ಲಿ ಬರಿಬೇಕು? ಸೆಕೆಂಡ್ ಲೈನ್ ಅಲ್ಲಿ ಬರಿಬೇಕು, ಸೆಕೆಂಡ್ ಪ್ಲೇಸ್ ಅಲ್ಲಿ ಬರಿಬೇಕು. ಹಂಗಾದ್ರೆ ಸೆಕೆಂಡ್ ಲೈನ್ ಅಲ್ಲಿ ಸೆಕೆಂಡ್ ಪ್ಲೇಸ್ ಅಲ್ಲಿ ಫಸ್ಟ್ ಪ್ಲೇಸ್ ಇಸ್ 0. ಫಸ್ಟ್ ಪ್ಲೇಸ್ ಇಸ್ 0. ಸೊ 4 9s are 36. ಬರ್ಕೋಬೇಕಾ ಬೇಡ? ಸಿಂಗಲ್ ನಂಬರ್ ಬಂತು, ಡಬಲ್ ನಂಬರ್ ಬಂತು, ಡಬಲ್ ನಂಬರ್ ಬಂತು. 4 9s are 36. 36 ಅಲ್ಲಿ ಯಾರನ್ನು ರೌಂಡ್ ಮಾಡಬೇಕು? 6. ಸಾರಿ, ಐ ರಾಂಗ್ ಮಾಡಿದೆ. ಇಲ್ಲಿ ಫಸ್ಟ್ 4 3 ಸೆಕೆಂಡ್ ನಂಬರ್ ಇಂದ ಸ್ಟಾರ್ಟ್ ಮಾಡಿದ್ಮೇಲೆ ಎಲ್ಲಿ ಬರಿಬೇಕು? ಸೆಕೆಂಡ್ ಲೈನ್ ಅಲ್ಲಿ ಬರಿಬೇಕು, ಸೆಕೆಂಡ್ ಪ್ಲೇಸ್ ಅಲ್ಲಿ ಬರಿಬೇಕು. ಸೆಕೆಂಡ್ ನಂಬರ್ ಇಂದ ಸ್ಟಾರ್ಟ್ ಮಾಡಿದೆ, ಸೆಕೆಂಡ್ ನಂಬರ್ ಇಂದ ಸ್ಟಾರ್ಟ್ ಮಾಡಿದೆ. ಸೆಕೆಂಡ್ ನಂಬರ್ ಇಂದ ಸ್ಟಾರ್ಟ್ ಮಾಡಿದಾಗ ಸೆಕೆಂಡ್ ನಂಬರ್ ಇಂದ ಮಲ್ಟಿಪ್ಲೈ ಮಾಡಿದ್ದನ್ನ ಸೆಕೆಂಡ್ ಪ್ಲೇಸ್ ಅಲ್ಲೇ ಬರಿಬೇಕು. ಅದಕ್ಕೋಸ್ಕರ ಫಸ್ಟ್ ಪ್ಲೇಸಿಗೆ ಸೆಕೆಂಡ್ ಲೈನ್ ಸ್ಟಾರ್ಟ್ ಮಾಡಿದೆ, ಫಸ್ಟ್ ಪ್ಲೇಸಿಗೆ 0 ಆಗದೆ. ಸೆಕೆಂಡ್ ನಂಬರ್ ಇಂದ ಮಲ್ಟಿಪ್ಲೈ ಮಾಡಿದಾಗ ಎಷ್ಟು ಬಂತು? 12 ಬಂತು. 12ಗೆ ರೌಂಡ್ ಮಾಡಿದೆ, 2 ಬರ್ದೆ, ಇಲ್ಲಿ 1 ಉಳಿತು. 4 9s are 36. 36 ಅನ್ನ 1 ಕೆಳಗೆ ಬರ್ದೆ, 37. ಸೊ 9 9 9 3. It is the answer. So I will take one more example. 56 into 56. ನೋಡೋಣ, ಸೇಮ್ ನಂಬರ್ಸ್ ಮಲ್ಟಿಪ್ಲೈ ಮಾಡೋಣ, ಅದನ್ನು ಮಾಡೋಣ. ಸೊ ಈಗ ಯಾವ ನಂಬರು? ಫಸ್ಟ್ ನಂಬರ್ ತಗೊಂಡಾಗ ಫಸ್ಟ್ ಲೈನ್ ಅಲ್ಲೇ ಬರಿಬೇಕು, ಫಸ್ಟ್ ನಂಬರ್ ಕೆಳಗೆ ಬರಿಬೇಕು. ಸೆಕೆಂಡ್ ನಂಬರ್ ತಗೊಂಡಾಗ ಸೆಕೆಂಡ್ ಲೈನ್ ಅಲ್ಲೇ ಬರಿಬೇಕು,
ಸೆಕೆಂಡ್ ಪ್ಲೇಸ್ ಅಲ್ಲಿ ಬರಿಬೇಕು. ಥರ್ಡ್ ನಂಬರ್ ತಗೊಂಡಾಗ ಥರ್ಡ್ ಪ್ಲೇಸ್ ಅಲ್ಲೇ ಬರಿಬೇಕು, ಥರ್ಡ್ ಲೈನ್ ಅಲ್ಲೇ ಬರಿಬೇಕು. ಫೋರ್ತ್ ಇತ್ತು ಅಂದ್ರೆ ಫೋರ್ತ್ ಪ್ಲೇಸ್ ಅಲ್ಲೇ ಬರಿಬೇಕು, ಫೋರ್ತ್ ಲೈನ್ ಅಲ್ಲೇ ಬರಿಬೇಕು. ಐ ಥಿಂಕ್ ಓಕೆ. 6 6 36 ಇಲ್ಲಿ ಇಟ್ಕೊಂಡಿದ್ದೀನಿ. ಐ ವಿಲ್ ಮೇಕ್ ರೌಂಡ್ 6 ಇಲ್ಲಿ ಬಂತು. ಇನ್ ರಿಮೈನಿಂಗ್ 3 6 5 30. ಆ 30ನ ಇಲ್ಲಿ ಬರೀತೀನಿ. 33 336. So now you can go for ಸೆಕೆಂಡ್ ನಂಬರ್. ಇದು ಫಸ್ಟ್ ನಂಬರ್ ಇಂಟು ಮಾಡ್ರಿ. ಸೆಕೆಂಡ್ ನಂಬರ್ ಸ್ಟಾರ್ಟ್ ಮಾಡ್ತೀನಿ. ಸೆಕೆಂಡ್ ನಂಬರ್ ಇಂದ ಮಲ್ಟಿಪ್ಲೈ ಮಾಡ್ಬೇಕಾದ್ರೆ ಎಲ್ಲಿ ಬರಿಬೇಕು? ಸೆಕೆಂಡ್ ಲೈನ್ ಅಲ್ಲಿ. ಯಾವ ಪ್ಲೇಸ್ ಅಲ್ಲಿ? ಸೆಕೆಂಡ್ ಪ್ಲೇಸ್ ಅಲ್ಲಿ. ಅದ್ರ ಫಸ್ಟ್ ಪ್ಲೇಸ್ ಏನು? 0. 5 6 30 ಬಂತು. ಐ ವಿಲ್ ಮೇಕ್ 0 ರೌಂಡ್. ರಿಮೈನಿಂಗ್ ಇಸ್ 3. 5 5 25. 25 ನ 3 ಕೆಳ ಬರೆದ್ರೆ 28. 6 3 11. ಯಾಕೆ ಹೇಳ್ರಿ? 3 8 11 3136. ದಿಸ್ ಈಸ್ ಅಬೌಟ್ ದಿ ಮಲ್ಟಿಪ್ಲಿಕೇಶನ್. 2 ಅಂಕೆ ಸಂಖ್ಯೆಯನ್ನು 2 ಅಂಕೆಯಿಂದಾನೇ ಮಲ್ಟಿಪ್ಲೈ ಮಾಡೋದು. ಮಲ್ಟಿಪ್ಲಿಕೇಶನ್ ಆಫ್ 2 ಡಿಜಿಟ್ಸ್ ನಂಬರ್ ಬೈ 2 ಡಿಜಿಟ್ಸ್. ಇನ್ನ ಡೌಟ್ ಇದೆ, ಇನ್ನೊಂದು ಮಾಡ್ಬಿಡ್ತೀನಿ. ನಿಮಗೆ ಡೌಟ್ ಬರಬಾರ್ದು, ಯಾಕಂದ್ರೆ ಪಕ್ಕ ಆಗ್ಬಿಡ್ಬೇಕು. ಇಲ್ಲೇ ಮಾಡೋಣ, ನಿಮಗೆ ಕ್ಲಿಯರ್ ಆಗಿ ಕಾಣಿಸುತ್ತೆ. ದಿಸ್ ಈಸ್ 1, ದಿಸ್ ಈಸ್ 2, ದಿಸ್ ಈಸ್ 3rd. 89 into 11 ನೋಡೋಣ. 89 into 11. ಸೊ ಈಗ ನನಗೆ 11 ಟೇಬಲ್ಸ್ ಬರುತ್ತೆ. ನನಗೆ ಈಗ ಬೇಡ, ಯಾವಾಗ ನಾನು ಮಲ್ಟಿಪ್ಲಿಕೇಶನ್ ಪರ್ಫೆಕ್ಟ್ ಆದ್ಮೇಲೆ ಯು ಕ್ಯಾನ್ ಗೋ ಫಾರ್ 11 into 9 99 ಮಾಡೋಣ. ಅದನ್ನ ಹೇಳ್ಕೊಡ್ತೀನಿ ಆಮೇಲೆ ಟೇಬಲ್ಸ್ ಬೇಸಿಸ್ ಮೇಲೆ. 2 to 20 ತನಕ ಎಲ್ಲರಿಗೂ ಟೇಬಲ್ಸ್ ಬರುತ್ತೆ, ಬಟ್ ನಾನು ಯೂಶುವಲ್ ಪ್ರೊಸೀಜರ್ ಹೇಳ್ಕೊಡ್ತಿದ್ದೀನಿ. ಗೊತ್ತಲ್ಲ, ಹೆಂಗ್ ಹೋದ್ರು ನಾನು ರೀಚ್ ಆಗಬೇಕು. ಸೊ 1 into 9 9. ಸರ್ ಇಲ್ಲಿ ಸರ್ ಬರ್ಕೋಬೇಕಾ ಸರ್? ಸೊ ಮಲ್ಟಿಪ್ಲೈ ಮಾಡಿದಾಗ ಸಿಂಗಲ್ ಡಿಜಿಟ್ ಬಂತು ಅಂದ್ರೆ ಅದನ್ನ ಮತ್ತೆ ಈ ಕಡೆ ಪಕ್ಕದಲ್ಲಿ ಬರ್ಕೋಣ ಅವಶ್ಯಕತೆ ಇಲ್ಲ. 1 8 8. ಈಗ ಇದು 1 ಮುಗೀತು, ಈಗ ಇದು ಮುಗೀತು. ಸೆಕೆಂಡ್ ನಂಬರ್ ಇಂದ ಸ್ಟಾರ್ಟ್ ಮಾಡಬೇಕು. ಸೆಕೆಂಡ್ ನಂಬರ್ ಇಂದ ಮಲ್ಟಿಪ್ಲೈ ಮಾಡಿದ್ದನ್ನ ಸೆಕೆಂಡ್ ಲೈನ್ ಅಲ್ಲೇ ಬರೀಬೇಕು, ಸೆಕೆಂಡ್ ಡಿಜಿಟ್ ಕೆಳಗೆ ಬರೀಬೇಕು. ಓಕೆ ಓಕೆ. 1 9 9. ಮತ್ತೆ ಪಕ್ಕಕ್ಕೆ ಬರ್ಕೊಳಂಗಿಲ್ಲ, ಅದು ಒಂದೇ ಡಿಜಿಟ್. 1 8 8. ಯಾಕೆ ಸರ್ ಪಕ್ಕಕ್ಕೆ ಬರ್ಕೊಂಡಿಲ್ಲ ಸರ್? 1 9 9 ಅಂದ್ರೆ ಅಲ್ಲಿ 2 ಡಿಜಿಟ್ ನಂಬರ್ ಬಂದ್ರೆ ಪಕ್ಕಕ್ಕೆ ಬರ್ಕೊಂಡು ಒಂದ್ ರೌಂಡ್ ಮಾಡಿ ಇಲ್ಲಿ ಬರೀತಿದ್ವಿ. ಅಲ್ಲಿ 1 9 9 ಸಿಂಗಲ್ ಡಿಜಿಟ್, ಒಂದ್ ಅಂಕೆ ಸಂಖ್ಯೆ. ಅದಕ್ಕೋಸ್ಕರ ಸಾಕು 9 9 8 17 ಸಲ್ಲಿಗೆ 9 979. ಸೊ 1 more ನೋಡೋದಾದ್ರೆ, ಸೊ ಇನ್ನು ಆಳಿಸ್ಬಿಡ್ತೀನಿ. ಸೊ ಈಗ ಸೊ 76 into 49 ನೋಡೋಣ. 76 into 49 ಹೇಳ್ರಿ, ಯಾರು ಹೇಳ್ತೀರಿ? ಫಸ್ಟ್ ನಂಬರ್ ಇಂದ ಸ್ಟಾರ್ಟ್ ಮಾಡಬೇಕು ಸರ್. ಪ್ರೊಸೀಜರ್ ಏನ್ ಸರ್? ಫಸ್ಟ್ ನಂಬರ್ ಇಂದ ಸ್ಟಾರ್ಟ್ ಮಾಡಿದ್ರೆ ಮಲ್ಟಿಪ್ಲೈ ಮಾಡಿದಾಗ ಫಸ್ಟ್ ಲೈನ್ ಅಲ್ಲೇ ಬರಿಬೇಕು, ಮತ್ತೆ ಫಸ್ಟ್ ಪ್ಲೇಸ್ ಅಲ್ಲೇ ಬರಿಬೇಕು ಈ ಕಡೆ ಬರಿಬೇಕಾರೆ. ಓಕೆನಾ? ಸೆಕೆಂಡ್ ಲೈನ್ ಇಂದ ಸ್ಟಾರ್ಟ್ ಮಾಡಿದ್ರೆ ಸರ್ ಸೆಕೆಂಡ್ ಲೈನ್ ಅಲ್ಲೇ ಸೆಕೆಂಡ್ ನಂಬರ್ ಇಂದ ಸ್ಟಾರ್ಟ್ ಮಾಡಿದ್ರೆ ಸೆಕೆಂಡ್ ಲೈನ್ ಅಲ್ಲೇ ಬರಿಬೇಕು, ಮತ್ತೆ ಸೆಕೆಂಡ್ ಮಲ್ಟಿಪ್ಲೈ ಮಾಡಿದಾಗ ಬರೋ ನಂಬರ್ನ ಸೆಕೆಂಡ್ ಪ್ಲೇಸ್ ಅಲ್ಲೇ ಬರಿಬೇಕು. ಹಂಗಾದ್ರೆ ಫಸ್ಟ್ ಪ್ಲೇಸ್ ಏನ್ ಹಾಕ್ಬೇಕು ಸರ್? 0 ಹಾಕಿ. ಸಪೋಸ್ ಥರ್ಡ್ ನಂಬರ್ ಇಂದ ಸ್ಟಾರ್ಟ್ ಮಾಡಿದ್ರೆ ಸರ್ ಥರ್ಡ್ ಲೈನ್ ಅಲ್ಲೇ ಬರಿಬೇಕು, ಥರ್ಡ್ ಪ್ಲೇಸ್ ಗೆ ಬರಿಬೇಕು. ಹಂಗ ಫಸ್ಟ್ ಸೆಕೆಂಡ್ ಪ್ಲೇಸ್ ಏನ್ ಹಾಕ್ಬೇಕು ಸರ್? 0 ಹಾಕ್ಬೇಕು. ಐ ವಿಲ್ ಶೋ ಇಟ್, ಭಯ ಬೇಡ, ಮತ್ತೆ ತೋರಿಸ್ತೀನಿ ನಾನು. ಓಕೆ. ಈಗ ಸೊ ಈಗ 2 ಡಿಜಿಟ್ ನಂಬರ್ ಇದೆ, 9 54. ಸೊ ನನಗೆ ಬಹಳಷ್ಟು ಸ್ಲೋ ಲರ್ನರ್ ಇದರಿಂದ ಬರ್ಕೊಂಡ್ಬಿಡ್ತೀನಿ, ನೀನು ಕನ್ಫ್ಯೂಸನ್ ಬೇಡ. ಈ 4 ಇಲ್ಲಿ ಬರಿತೀನಿ, 5 ಉಳಿತು. 7 9 7 9 63. ಸೊ 8 68 684. ಸೊ 1 ನಂಬರ್ ಇಂದ ಮಲ್ಟಿಪ್ಲೈ ಮಾಡಿದ ತಕ್ಷಣ ಅದನ್ನ ನೀವು ಪೆನ್ಸಿಲ್ ಅಲ್ಲಿ ಬರ್ಕೊಂಡಿರಿ, ನಿಮ್ಮ ಎರೇಸರ್ ಅಲ್ಲಿ ಎರೇಸ್ ಮಾಡಿ. ಓಕೆ. ಸೊ ನೆಕ್ಸ್ಟ್ ನಾನು ಯಾವ ನಂಬರ್ ಇಂದ ಮಲ್ಟಿಪ್ಲೈ ಮಾಡಬೇಕು?
ಸೆಕೆಂಡ್ ನಂಬರ್ ಇಂದ ಮಲ್ಟಿಪ್ಲೈ ಮಾಡಬೇಕು. ಹಂಗಾದ್ರೆ ಫಸ್ಟ್ ನಂಬರ್ ನ ರೈಟ್ ಮಾಡಿರ್ತೀರಿ, ಆಮೇಲೆ ಇಂಟು ಹಾಕಿ ಸೆಕೆಂಡ್ ನಂಬರ್ ಇಂದ ಸ್ಟಾರ್ಟ್ ಮಾಡಬೇಕು. ಸೆಕೆಂಡ್ ನಂಬರ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ ಎಲ್ಲಿ ಬರಿಬೇಕು ಸರ್? ಫಸ್ಟ್ ಕೆಳಗೆ ಬರಿಬೇಕು, ಸೆಕೆಂಡ್ ಲೈನ್ ಅಲ್ಲೇ ಬರಿಬೇಕು. ಒಂದು ಕಾನ್ಸೆಪ್ಟ್, ಸೆಕೆಂಡ್ ಪ್ಲೇಸ್ ಅಲ್ಲೇ ಬರಿಬೇಕು. ಅಂದ್ರೆ ಫಸ್ಟ್ ಪ್ಲೇಸ್ ಏನ್ ಹಾಕೋಣ ಸರ್? 0 ಹಾಕಿ. 4 6 24. 24 ಅಲ್ಲಿ 4 ಅನ್ನ ರೌಂಡ್ ಮಾಡಿ ಈ 4 ಅನ್ನು ಇಲ್ಲಿ ಬರೀರಿ, 2 ಉಳಿತು. 7 4 4 7 28. ಆ 28 ಅನ್ನು ಇಲ್ಲಿ ಬರ್ಕೊಳ್ರಿ, 10 30. ಸೊ ಇನ್ನ ನಂಬರ್ ಇದ್ರೆ ಮತ್ತೆ ಇಲ್ಲಿ ರೌಂಡ್ ಮಾಡ್ಬೇಕು, ಇಲ್ಲಿ ಬರೀತಾ ಹೋಗ್ಬೇಕು. ಸೊ ನಾವು ಇಟ್ ಈಸ್ 30. ಸೊ ಓಕೆ, 4 12 8 ಪ್ಲಸ್ 4 12, 1 ಉಳಿತು. 7 ಯಾಕೆ ಇಲ್ಲಿ ಬರೀತಿದ್ದೀನಿ ಅಂದ್ರೆ 8 4 12, ಮತ್ತೆ ಇಲ್ಲಿ 12ರಲ್ಲಿ 2 ಇಲ್ಲಿ ಇಟ್ಟರೆ 1 ಇಲ್ಲಿ ಬರೀತೀನಿ. 6 1 7 3 7 2 4. ಇಟ್ ಇಸ್ ದಿ ಆನ್ಸರ್. ಸೊ ಒನ್ ಮೋರ್ ಪ್ರಾಬ್ಲಮ್ ನೋಡೋಣ. (46 into 59). ಸೊ 8 ಬೇಡ, 4. 46 into 54. ಸೊ ಈಗ ನೋಡೋಣ ಯಾವ್ದನ್ನ ಮಲ್ಟಿಪ್ಲೈ ಮಾಡಬೇಕು? 4 ಇಂದ ಮಲ್ಟಿಪ್ಲೈ ಮಾಡಬೇಕು. 4 6 24. ನಾನಲ್ಲಿ ಬರೆಯಲ್ಲ, ಸ್ಟಾರ್ಟಿಂಗು ಫಸ್ಟ್ ನಂಬರ್ ಇಂದ ಸ್ಟಾರ್ಟ್ ಮಾಡಿದ್ರೆ ಎಲ್ಲಿ ಬರಿಬೇಕು? ಫಸ್ಟ್ ಲೈನ್ ಅಲ್ಲೇ ಬರಿಬೇಕು, ಫಸ್ಟ್ ಪ್ಲೇಸ್ ಕೆಳಗೆ ಬರಿಬೇಕು. ಇದು ತಲೆ ಒಳಗಿರ್ಲಿ. 4 6 24. 24 ಅಲ್ಲಿ 4 ಅನ್ನ ರೌಂಡ್ ಮಾಡ್ತೀನಿ, ಈ 4 ಇಲ್ಲಿ ಬಂತು, ಇಲ್ಲಿ ಉಳಿದಿದ್ದು ಎಷ್ಟು? 2. 4 4 16. 16 ಪ್ಲಸ್ 2 18. ಆ 18 ಬರೀರಿ. ಸಪೋಸ್ ಇನ್ನ ಒಂದು ನಂಬರ್ ಇದ್ರೆ 8 ಅನ್ನ ರೌಂಡ್ ಮಾಡ್ಬೇಕಿತ್ತು, ಇಲ್ಲಿ ಬರಿಬೇಕಿತ್ತು. ನಾಳೆ ತೋರ್ಸೋಣ, ಕನ್ಫ್ಯೂಸ್ ಬೇಡ. ಓಕೆ, ನೆಕ್ಸ್ಟ್. ಇದು ಕ್ಲಿಯರ್ ಆಯ್ತು. ಇದು ಕ್ಲಿಯರ್ ಆದ್ಮೇಲೆ ನಾನೀಗ ಇದನ್ನ ಏನ್ ಮಾಡ್ತೀನಿ? ಈಗ ಇಂಟು ಮಾಡ್ತೀನಿ. ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು? ಸೆಕೆಂಡ್ ನಂಬರ್ ಇಂದ ಸ್ಟಾರ್ಟ್ ಮಾಡಬೇಕು. ಓಕೆ, ಸೆಕೆಂಡ್ ನಂಬರ್ ಇಂದನ ಮಲ್ಟಿಪ್ಲೈ ಮಾಡಿದ್ದನ್ನ ಎಲ್ಲಿ ಬರಿಬೇಕು ಸರ್? ಸೆಕೆಂಡ್ ಲೈನ್, ಸೆಕೆಂಡ್ ನಂಬರ್ ಕೆಳಗೆ. ಥರ್ಡ್ ನಂಬರ್ ಇಂದ ಸ್ಟಾರ್ಟ್ ಮಾಡಿದ್ರೆ ಥರ್ಡ್ ಲೈನ್, ಥರ್ಡ್ ನಂಬರ್ ಕೆಳಗೆ. ಈಗ ನಾನು ಮಾಡ್ತಾ ಇರೋದು ಸೆಕೆಂಡ್ ನಂಬರ್ ಆಗಿರಿಂದ ಸೆಕೆಂಡ್ ಲೈನ್, ಸೆಕೆಂಡ್ ನಂಬರ್, ಫಸ್ಟ್ ನಂಬರ್ ಕೆಳಗೆ 0. 5 6 30. 30 ನ ಏನ್ ಮಾಡ್ಬೇಕು? ರೌಂಡ್ ಮಾಡ್ಬೇಕು. 30 ನಲ್ಲಿ 0 ರೌಂಡ್ ಮಾಡಿದ್ರೆ ಈ 0 ಇಲ್ಲಿ ಬಂತು, 3 ಉಳಿತು. 5 4 20. ಆ 20 ನ ಇಲ್ಲಿ ಬರ್ಕೊಳ್ರಿ, 23 ಆಯ್ತು. ಸೊ ನಾವು ರೈಟ್ 23. 4 8 4 2 2 4 8 4 is the answer. 2 4 8 4 is the answer. ಏನ್ ಡೌಟ್ ಇಲ್ಲ ಅನ್ಕೋಬಹುದು. ಮಲ್ಟಿಪ್ಲಿಕೇಶನ್ ಬಗ್ಗೆ ಒಂದಿಷ್ಟು ತಲೆ ಒಳಗೆ ಹೋಗಿದೆ ಅನ್ಕೊಂಡಿದೀನಿ. ಸಿಂಗಲ್ ಡಿಜಿಟ್ ಇಂದ 3 ಡಿಜಿಟ್ ನಂಬರ್ ನ ಮಲ್ಟಿಪ್ಲೈ ಮಾಡಿದ್ರಿ. ಈಗ ನಿನ್ನೆ ತನಕ ಫಸ್ಟ್ ಡಿಜಿಟ್ ಇಂದ ಫಸ್ಟ್ ಡಿಜಿಟ್, ಫಸ್ಟ್ ಸಿಂಗಲ್ ಡಿಜಿಟ್ ಇಂದ 2 ಡಿಜಿಟ್ ನಂಬರ್, ಸಿಂಗಲ್ ಡಿಜಿಟ್ ಇಂದ 3 ಡಿಜಿಟ್ ನಂಬರ್ ನ ಮಲ್ಟಿಪ್ಲೈ ಮಾಡಿದ್ರಿ. ಈಗ ನಾನು ನೆಕ್ಸ್ಟ್ ಹೋಗೋದಿಲ್ಲ, ಯಾಕೆಂದ್ರೆ ನೆಕ್ಸ್ಟ್ ನಾನು ನಾಳೆ ಮಾಡ್ತೀನಿ 3 ಡಿಜಿಟ್ ನಂಬರ್ ಇಂಟು 3 ಡಿಜಿಟ್ ನಂಬರ್ ನ ಮಲ್ಟಿಪ್ಲೈ ಮಾಡೋಣ. ಅವಾಗ ನಿಮಗೆ ನಾನು 4th ಡಿಜಿಟ್ ಮಾಡ್ಬೇಕಾದ್ರೆ ಪ್ರೊಸೀಜರ್ ಸೇಮ್ ಇರುತ್ತೆ. ಬಟ್ ನೀವೇನ್ ಮಾಡ್ಬೇಕಂದ್ರೆ ಐಡಿಯಾ ಕಲ್ತ್ಕೋಬೇಕು. ನಾನು ಹೇಳಿರೋ ಪ್ರೊಸೀಜರ್ ನೆನ್ಬಿಡ್ಕೋಬೇಕು. ಫಸ್ಟ್ ನಂಬರ್ ಇಂದ ಸ್ಟಾರ್ಟ್ ಮಾಡಿದ್ರೆ ಎಲ್ಲಿ ಬರಿಬೇಕು? ಫಸ್ಟ್ ನಂಬರ್ ಕೆಳಗೆ ಬರ್ಕೊಂಡು ಹೋಗ್ಬೇಕು. ಮಲ್ಟಿಪ್ಲೈ ಮಾಡಿದಾಗ 2 ಡಿಜಿಟ್ 2 ಅಂಕೆ ಸಂಖ್ಯೆ, ಸಪೋಸ್ 25 ಬಂತು, ಫಸ್ಟ್ ನಂಬರ್ ಮಲ್ಟಿಪ್ಲೈ ಮಾಡಿದಾಗ 25 5 20 ಹಾಕೊಂಡು 5 4 ಬರಿಬೇಕು, 2 ಬರೀಬೇಕು. ಮತ್ತೆ ಒಂದು ನಂಬರ್ನ ಮಲ್ಟಿಪ್ಲೈ ಮಾಡ್ತೀರಿ, ಅವಾಗ ಬರೋದನ್ನ ಇಲ್ಲಿ ಬರೀತೀರಿ, ಅವೆರಡನ್ನ ಆಡ್ ಮಾಡ್ತೀರಿ, ಅದ್ರಾಗ ಒಂದು ನಂಬರ್ ಬರೀರಿ. ಇನ್ನೂ ಕಂಟಿನ್ಯೂ ಇತ್ತು ಅಂದ್ರೆ, ಇಲ್ಲ ಅಂದ್ರೆ ಅಲ್ಲಿಗೆ ಸ್ಟಾಪ್, ಅದು ಅಷ್ಟಿಗೆ ಕ್ಲೋಸ್ ಮಾಡೋಣ. ಈಗ ನೆಕ್ಸ್ಟ್ ಅಲ್ಲಿ ಫಸ್ಟ್ ನಂಬರ್ಗೆ ಇಂಟು ಹಾಕಿ ಸೆಕೆಂಡ್ ನಂಬರ್ ಮಾರ್ಕ್ ಮಾಡ್ಕೊಳ್ಳಿ. ಸೆಕೆಂಡ್ ನಂಬರ್ ಇಂದ ಮಲ್ಟಿಪ್ಲೈ ಮಾಡ್ಬೇಕಾದ್ರೆ ಬರೋ ನಂಬರ್ನ ಎಲ್ಲಿ ಬರಿಬೇಕು? ಸೆಕೆಂಡ್ ನಂಬರ್ ಕೆಳಗೆ ಬರಿಬೇಕು. ಯಾವ ಲೈನ್ ಅಲ್ಲಿ ಬರಿಬೇಕು? ಸೆಕೆಂಡ್ ಲೈನ್ ಅಲ್ಲೇ ಬರಿಬೇಕು. ಇದು ನಿಮ್ ತಲೆ ಒಳಗಿದ್ರೆ 100% ಸಕ್ಸಸ್ ಆಗ್ತೀರಿ. ಹಾಗಾದ್ರೆ ಫಸ್ಟ್ ನಂಬರ್ ಏನ್ ಮಾಡ್ಬೇಕು ಸರ್? ಯು ಪುಟ್ ಇಂಟು ಆರ್ 0. ಬೆಟರ್ ಯು ಕ್ಯಾನ್ ಪುಟ್ 0. ಥರ್ಡ್ ಲೈನ್ ಬಂದಾಗ ಸರ್ 2 zeros, ಥರ್ಡ್ ನಂಬರ್ ಇಂದ ಸ್ಟಾರ್ಟ್ ಮಾಡಿದ್ರೆ 2 zeros. ನೆಕ್ಸ್ಟ್ ಮಲ್ಟಿಪ್ಲೈ ಮಾಡ ಬಂದಾಗ ಥರ್ಡ್ ನಂಬರ್ ಕೆಳ ಬರೀರಿ. ಸೊ ಒನ್ ಮೋರ್ ಪ್ರಾಬ್ಲಮ್ಸ್ ಮಾಡ್ಬಿಟ್ಟು 2 ಪ್ರಾಬ್ಲಮ್ಸ್ ಮಾಡ್ಬಿಟ್ಟು ಐ ವಿಲ್ ಕ್ಲೋಸ್ ದ ಸೆಷನ್. ಸೊ ನೆಕ್ಸ್ಟ್ ನಾಳೆಗೆ ಮತ್ತೆ
2 ಡಿಜಿಟ್ಸ್ ನಂಬರ್ ಇಂದ 3 ಡಿಜಿಟ್ಸ್ ನಂಬರ್ ನ ಮಲ್ಟಿಪ್ಲೈ ಮಾಡೋದು ಹೆಂಗೆ ನೋಡೋಣ. ಇವತ್ತೇ ಬೇಕಾದ್ರೆ ಮಾಡ್ಬೋದು. ಓಕೆ, ನೋಡೋಣ. ಸೊ ಈಗ 489 ಇಂಟು 76. ಸೊ 2 ಡಿಜಿಟ್ ನಂಬರ್ ಇಂದ 3 ಡಿಜಿಟ್ ನಂಬರ್ ನ ಮಲ್ಟಿಪ್ಲೈ ಮಾಡೋದು. ಸೊ ನೋಡ್ರಿ ಈಗ ಫಸ್ಟ್ ನಂಬರ್. ಓಕೆ, 6 9s 54. ಕನ್ಫ್ಯೂಸ್ ಬೇಡ. 54 ಬಂತ 4 ಇಲ್ಲಿ ಬರೀರಿ, 5 ಇಲ್ಲಿ ಇಟ್ಕೊಳ್ರಿ. 6 8s 48. 48 ಇಲ್ಲಿ ಬರೀರಿ, 53 ಆಗುತ್ತೆ. ಆಡ್ ಮಾಡಬೇಕು. 53 ನಲ್ಲಿ 3 ಇಲ್ಲಿ ಬರೀರಿ, 5 ಉಳಿತು. 6 4s 24. ಆ 24 ನ ಇಲ್ಲಿ ಬರ್ಕೊಳ್ಳಿ, ಅಲ್ಲಿಗೆ 29 ಆಯ್ತು. ಇಟ್ ಈಸ್ ಅಬೌಟ್ 2 ಡಿಜಿಟ್ ನಂಬರ್ ಇಂದ 3 ಡಿಜಿಟ್ ನಂಬರ್ ನ ಮಲ್ಟಿಪ್ಲೈ ಮಾಡೋದು. 6 9s 54. 54 ಅಲ್ಲಿ ಬರ್ಕಂಡೆ, 4 ಇಲ್ಲಿ ಬರ್ದೆ, 5 ಇಲ್ಲಿ ಇಟ್ಕೊಂಡೆ. ಸೊ ನೆಕ್ಸ್ಟ್ 6 8s 48. 48 ಗೆ 5 ನ ಆಡ್ ಮಾಡಿದ್ರೆ 53 ಆಯ್ತು. 53 ನಲ್ಲಿ ಯಾಕೆ ರೌಂಡ್ ಮಾಡಿದ್ವಿ? 53 ನಲ್ಲಿ ಬರಿಬೇಕಿತ್ತು ಅಂದ್ರೆ ಮುಂದೆ ಇನ್ನೊಂದು ನಂಬರ್ ಇರೋದ್ರಿಂದ ಈ 3 ಇಲ್ಲಿ ಬರ್ದೆ, 5 ಇಲ್ಲಿ ಇಟ್ಕೊಂಡೆ. ಸೊ 6 4s 24. 24 ಗೆ 5 ಆಡ್ ಮಾಡಿದ್ರೆ 29 ಆಯ್ತು. ಸೊ ನಾವು ಎರೈಸ್ ಇಟ್. ಸೊ ನಾನೀಗ ಯಾವ ನಂಬರ್ ಇದಕ್ಕೆ ಇಂಟು ಹಾಕ್ಬೇಕು? ಇದಕ್ಕೆ ಇಂಟು ಹಾಕ್ತೀನಿ, ಇದರಿಂದ ಸ್ಟಾರ್ಟ್ ಮಾಡ್ತೀನಿ. ಸೆಕೆಂಡ್ ನಂಬರ್ ಇಂದ ಸ್ಟಾರ್ಟ್ ಮಾಡಿದಾಗ ಸೆಕೆಂಡ್ ಲೈನ್ ಅಲ್ಲೇ ಬರಿಬೇಕು. ಸೆಕೆಂಡ್ ನಂಬರ್ ಕೆಳಗೆ ಬರಿಬೇಕು, ಅದಕ್ಕೆ ಫಸ್ಟ್ ನಂಬರ್ ಕೆಳಗೆ 0. 7 9s 63. 7 9 63. 63 ಅಲ್ಲಿ 3 ಇಲ್ಲಿ ಬರಿಬೇಕು, 6 ಇಟ್ಕೋಬೇಕು. ಸೊ ನೆಕ್ಸ್ಟ್ 7 8 56. 56 ಇಲ್ಲಿ ಬರೀರಿ, ಕೂಡ್ರಿ 12. 62. 62ರಲ್ಲಿ ರೌಂಡ್ ಮಾಡ್ರಿ, 2 ಇಲ್ಲಿ ಬರೀರಿ, 6 ಇಟ್ಕೊಂಡ್ರಿ. 7 4 28. 28 ಇಲ್ಲಿ ಬರೀರಿ, 28 6 34. ಮುಂದಕ್ಕೆ ನಂಬರ್ ಇದ್ರೆ ಮತ್ತೆ ಕಂಟಿನ್ಯೂ ಮಾಡ್ಬೇಕಿತ್ತು, ಇಲ್ಲ, ಅದಕ್ಕೆ ಕ್ಲೋಸ್ ಮಾಡ್ರಿ. 4 6 11 54. ಓಕೆ, 11. ಇಲ್ಲಿ 1 ಕ್ಯಾರಿ ಇದೆ, ಅಲ್ಲಿಗೆ 7 3 1 3 7 1 6 4. This is about the answer. I will show one more example. This is first, the second. 932 into 58. 932 into 58. So you start with first number. Okay, 8 2s 16. ನಾನು ಕನ್ಫ್ಯೂಸ್ ಬೇಡ ಅಂತ ಹೇಳಿದೀನಿ, ನಾನು ಪಕ್ಕ ಇದ್ದೀನಿ ಸರ್. 16 ಅಲ್ಲಿ 6 ಬರೀತೀನಿ, ಒಂದು ತಲೆ ಒಳಗೆ ಇಟ್ಕೊಂತೀನಿ. ಓಕೆ, 100%. ಯಾವಾಗ ನೀ ಪರ್ಫೆಕ್ಟ್ ಅದ ಮಾಡ್ಕ, ನಾನು ಬೇಡ ಅನ್ನಲ್ಲ. ಈಗ ಒಂದು ಮೆಥಡ್ ಅಲ್ಲಿ ಕಲಿ ನೀನು. ನಾನು ಹಿಂಗ್ ಬರ್ಕೊಂಡ್ ಮಾಡ್ಲೇಬೇಕು ಅಂತ ಹೇಳ್ತಿಲ್ಲ, ನಿನಗೆ ಬೇಸಿಕ್ ಆಗಿ ಗೊತ್ತಿರ್ಬೇಕು ಹೆಂಗ್ ಮಾಡ್ಬೇಕು ಅಂತ. ಕೆಲವೊಂದ್ಸಾರಿ ನಾವು ಫಾಸ್ಟ್ ಮಾಡಕ್ ಏನಾದ್ರು ಸ್ಟಕ್ ಆಯ್ತು ಅಂದ್ರೆ ಸಮಸ್ಯೆ ಆಗಿರ್ಬೇಡ. ಅವಾಗ ಯೂಶುವಲ್ ಪ್ರೊಸೀಜರ್ ಹೋಗೋಣಪ್ಪ, ನನ್ಗೆ ಬೇಡ, ಅದು ಯಾಕ ಫಾಸ್ಟ್ ಆಗುತ್ತೆ, ನನಗೆ ಬೇಡ ಅಂತಂದ್ರೆ ಯೂಶುವಲ್ ಪ್ರೊಸೀಜರ್ ಹೋಗೋದು ಗೊತ್ತಿರ್ಬೇಕು ನಿನಗೆ, ಅದಕ್ಕೆ ನಾನು ಹೇಳ್ತಾ ಇರೋದು. ಸೊ ಈಗ 8 2s 16. 16 ನ ರೌಂಡ್ ಮಾಡಿದೆ, ಇಲ್ಲಿ 6 ಬರ್ದೆ. 8 3s 24. 24 ನ ಇಲ್ಲಿ ಬರ್ದೆ, 25 ಇಲ್ಲಿ ಬರ್ದೆ. ಇನ್ನ ಉಳಿದಿದ್ದೇನು? ಸಾರಿ, 24 ಇಲ್ಲಿ ಬರ್ದೆ, 25 ಬಂತು. ಯಾವ್ದನ್ನ ರೌಂಡ್ ಮಾಡ್ಬೇಕು? 5 ನ ರೌಂಡ್ ಮಾಡ್ಬೇಕು. 8 3s 8 9s 72. 72 ನ 2 ಕೆಳ ಬರೀಬೇಕು, ಇಟ್ ಈಸ್ 74. ಮತ್ತೆ ನಂಬರ್ ಇಲ್ಲ, ಕ್ಲೋಸ್ ಮಾಡಿ. ಓಕೆನಾ? ಸೊ ಅಲ್ಲಿಗೆ ಫಸ್ಟ್ ನಂಬರ್ ಇಂದ ಮಲ್ಟಿಪ್ಲೈ ಮಾಡೋದು ಮುಗಿಯುತ್ತೆ. ಐ ವಿಲ್ ಸ್ಟಾರ್ಟ್ ವಿತ್ ಸೆಕೆಂಡ್ ನಂಬರ್. ಸೆಕೆಂಡ್ ನಂಬರ್ ಇಂದ ಮಲ್ಟಿಪ್ಲೈ ಮಾಡ್ಬೇಕಾದ್ರೆ ಸೆಕೆಂಡ್ ನಂಬರ್ ಕೆಳಗೆ ಬರೀಬೇಕು, ಅದಕ್ಕೋಸ್ಕರ ಫಸ್ಟ್ ನಂಬರ್ ಕೆಳಗೆ 0. ಸೆಕೆಂಡ್ ನಂಬರ್ ಇಂದ ಮಲ್ಟಿಪ್ಲೈ ಮಾಡ್ಬೇಕಾದ್ರೆ ಸೆಕೆಂಡ್ ಲೈನ್ ಅಲ್ಲೇ ಬರೀಬೇಕು, ಸೆಕೆಂಡ್ ನಂಬರ್ ಅಲ್ಲೇ ಬರೀಬೇಕು, ಅದಕ್ಕೆ ಫಸ್ಟ್ ನಂಬರ್ 0. 5 2s 10. 10 ಗೆ 0 ಮಾರ್ಕ್ ಮಾಡ್ರಿ. ಸೊ ಈ 0 ಇಲ್ಲಿ ಬರ್ದ್ರಿ, 1 ಉಳಿತು. 5 3s 15. 15 ಇಲ್ಲಿ ಬರೀರಿ, 16 ಆಗುತ್ತೆ. ಆಡ್ ಮಾಡ್ಬೇಕು, 6 ಇಲ್ಲಿ ಬರೀರಿ, 1 ಉಳಿತು. 5 9s 45 ಇಲ್ಲಿ ಬರೀರಿ,
ಅಲ್ಲಿಗೆ 46 ಆಯ್ತು. ಆ 46 ಇಲ್ಲಿ ಬರೀರಿ. 6 5 10 6 ನ 10 10ಕ್ಕೆ 0 ಇಟ್ವಿ, 1 ಉಳಿತು. 7 6 13 1 14 1 ಉಳಿದಿತ್ತು, 4 1 5. ದಿಸ್ ಈಸ್ ಅಬೌಟ್ 54056. then 932 is multiplied by 58. ಸೊ ಐ ಥಿಂಕ್ ಮಲ್ಟಿಪ್ಲಿಕೇಶನ್ ಒಂದಿಷ್ಟು ಕ್ಲಿಯರ್ ಆಗಿದೆ ಅನ್ಕೊಂಡಿದೀನಿ. ನಾನಿನ್ನ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಯಾವಾಗಪ್ಪ ಅಂದ್ರೆ ನೀವು ಕ್ಲಾಸ್ ಅಲ್ಲಿ ಚೆನ್ನಾಗಿ ಮಾಡಬೇಕು. ಸೊ ನನಗೆ ಬಹಳ ಚೆನ್ನಾಗಿ ಬರ್ತದೆ ಮ್ಯಾಥಮೆಟಿಕ್ಸ್ ಅಂತ, ನಿಮಗೆ ಬರುತ್ತೆ ಅಂತ ನಾನು ಕಾನ್ಫಿಡೆನ್ಸ್ ಯಾವಾಗ ಬರುತ್ತೆ ಅಂದ್ರೆ ನೀವು ಸ್ಕೂಲಲ್ಲಿ ನಿಮ್ಮ ಟೀಚರ್ಸ್ಗೆ ಮಲ್ಟಿಪ್ಲಿಕೇಶನ್ ಯಾವುದೇ ಪ್ರಾಬ್ಲಮ್ ಹಾಕಿದ್ರು ಮಾಡಿ ತೋರಿಸೋ ಅವಶ್ಯಕತೆ ಬರಬೇಕು ಅಂದ್ರೆ ನೀವು ಪ್ರಾಕ್ಟೀಸ್ ಮಾಡಬೇಕು. ಆಮೇಲೆ ಇನ್ನೊಂದು ನಾನು ಹೇಳ್ತಿದ್ದೀನಿ ಎಲ್ಲಾ ವಿದ್ಯಾರ್ಥಿಗಳಿಗೂ, ಎಲ್ಲಾ ಟೈಮಲ್ಲೂ ಆನ್ಲೈನ್ ಇರಲ್ಲ. ಕೆಲವೊಂದ್ಸರಿ ಇದ್ದಕ್ಕಿದ್ದಂಗೆ ಇಂಟರ್ನೆಟ್ ಹೋತು ಅಂದ್ರೆ ನಾವು ಅದು ಕ್ಲಾಸ್ ನೋಡ್ಬೇಕು, ಸರ್ ಮಲ್ಟಿಪ್ಲಿಕೇಶನ್ ಪ್ರಾಬ್ಲಮ್ ನ ನೋಡ್ಬೇಕು ಅಂತ ನೋಡಕ್ ಹೋಗ್ತೀರಿ. ಅವತ್ತು ನಿಮ್ಮ ಅಮ್ಮನ ಮೊಬೈಲ್ ಅಲ್ಲಿ ಇಂಟರ್ನೆಟ್ ಇರಲ್ಲ, ಆವಾಗ ನೀನ್ ಏನೋ ಪ್ರಾಬ್ಲಮ್ ಕಲಿಬೇಕು ಅಂತ ಇರ್ತತೆ, ಅವಾಗ ಸಮಸ್ಯೆ ಆಗುತ್ತೆ. ಯು ಕ್ಯಾನ್ ಮೇಕ್ ಎ ನೋಟ್ಸ್, ಒಂದು ಪ್ರಾಪರ್ ನೋಟ್ಸ್ ಮಾಡ್ತಾ ಬರ್ರಿ ಫಸ್ಟ್ ಕ್ಲಾಸ್ ಇಂದ. ದಿಸ್ ಈಸ್ ಅಬೌಟ್ ಥರ್ಡ್ ಕ್ಲಾಸ್ ಇನ್ ಫಸ್ಟ್ ಒಂದು ನೋಟ್ಸ್ ಮಾಡಿ, ಸೆಕೆಂಡ್ ಒಂದು ನೋಟ್ಸ್ ಮಾಡಿ, ಥರ್ಡ್ ಒಂದು ನೋಟ್ಸ್ ಮಾಡಿ. ಪ್ರತಿ ದಿನದ ಕ್ಲಾಸ್ ಅನ್ನ ನೋಡಿ ಆದ ತಕ್ಷಣ ಪೋಷಕರು ಏನ್ ಮಾಡ್ಬೇಕು ಅಂದ್ರೆ ಅದನ್ನ ಬರ್ಸ್ಬೇಕು. ನೋಡೋದಷ್ಟೇ ಇಂಪಾರ್ಟೆಂಟ್ ಅಲ್ಲ, ಬರೆಯೋದು ಬಹಳ ಇಂಪಾರ್ಟೆಂಟ್. ಅವನಿಗೆ ಪರ್ಮನೆಂಟ್ ಸೋರ್ಸ್ ಆಗಿ ಉಳ್ಕೋಬೇಕದು. ಸೊ ತಡಿಯಮ್ಮ ಯೂಟ್ಯೂಬ್ ಅಲ್ಲಿ ನೋಡ್ತೀನಿ ಮತ್ತೆ ಅಂತ ನಂಗೆ ಆಗ್ಬಾರ್ದು, ತೆಗಿಯೋ ಬರ್ಕೊಂಡಿರೋ ತೆಗಿಯೋ. ಪ್ರತಿ ಸಲ ಇನ್ನೊಂದು ಡಿಪೆಂಡೆಂಟ್ ಆಗ್ಬಾರ್ದು, ಇಂಡಿಪೆಂಡೆಂಟ್ ಆಗ್ಬೇಕು ಅಂದ್ರೆ ನಿಮ್ಮ ಮಗು ಪ್ರತಿ ದಿನ ನೋಟ್ಸ್ ಮಾಡ್ಕೊಂತ ಹೋಗ್ಬೇಕು. ನೀವು ಸಹ ಒಂದು ಬರ್ದ್ನ ಇಲ್ಲ ಅಂತ ನೋಡ್ಬೇಕು. ಈಗ ಎಲ್ಲರ ಮನೆಯಲ್ಲೂ ಆಂಡ್ರಾಯ್ಡ್ ಟಿವಿ ಇದೆ, ಆದ್ರೆ ನಿಮ್ಮ ಮೊಬೈಲ್ ಅನ್ನ ಸ್ಕ್ರೀನ್ ಮಿರರಿಂಗ್ ಮಾಡ್ಕೊಂಡು ತೋರ್ಸ್ಬಿಟ್ರೆ ಮಗುಗೆ ಪಕ್ಕಾ ಅರ್ಥ ಆಗುತ್ತೆ. ಈ ಸಣ್ಣ ಮೊಬೈಲ್ ಸ್ಕ್ರೀನ್ ಅಲ್ಲಿ ನೋಡೋದಕ್ಕಿಂತ ದೂರ ಟಿವಿ ಕೂತಿ ಮಾಮೂಲಿ ಹೆಂಗ್ ಕೂತ್ ನೋಡ್ತಾನೋ ಅದೇ ತರ ನೋಡ್ಬಿಟ್ರೆ ಅವನಿಗೆ ಕ್ಲಾಸ್ ಅನ್ನ ಬಹಳ ಚೆನ್ನಾಗಿ ಕೇಳ್ತಾನೆ. ಆಮೇಲೆ ನಾನು ಹೇಳ್ತಿದ್ದೀನಿ, ನನ್ನ ಯೂಟ್ಯೂಬ್ ಚಾನಲ್ ನ ಬಹಳಷ್ಟು ಜನ ಇನ್ ಕ್ಲಾಸ್ ನೋಡ್ತಾ ಇದ್ದೀರಿ, ಬಟ್ ಸಬ್ಸ್ಕ್ರೈಬ್ ಆಗಿಲ್ಲ. ಬಟ್ ಬೇರೆಯವ್ರ ಜೊತೆಗೆ ಲಿಂಕ್ ಬರೋ ತನಕ ನಿಮಗೆ ನೆಕ್ಸ್ಟ್ ಕ್ಲಾಸ್ ಹೊಸ ಕ್ಲಾಸ್ ಬಂದಿದೆಯಲ್ಲ ಅಂತ ಗೊತ್ತಾಗಲ್ಲ. ಅದಕ್ಕೋಸ್ಕರ ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ನನ್ನ ಯೂಟ್ಯೂಬ್ ಚಾನಲ್ ನೇಮು MBPL 74 ನ ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಡಿಯೋನ ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ ಪಟ್ ಅಂತ ನೋಟಿಫಿಕೇಶನ್ ಬರುತ್ತೆ. ಇವತ್ತು ಸಾರು ಹೊಸ ಕಾನ್ಸೆಪ್ಟ್ ಅನ್ನ ಕ್ಲಾಸ್ ಮಾಡಿ ಯೂಟ್ಯೂಬ್ಗೆ ಹಾಕಿದ್ದಾರೆ. ಜೊತೆಗೆ ನಿಮ್ಗೆ ಏನಾದ್ರು ಡೌಟ್ಸ್ ಬಂದ್ರೆ ನಿಜ ನನಗೆ ಕೇಳ್ರಿ, ಯಾವುದೇ ಭಯ ನಿಸ್ಸಂಕೋಚ ಬೇಡ. ಸರ್ ನಿಮಗೆ ಫೀಸ್ ಕೊಟ್ಟಿಲ್ಲ ಸರ್, ನಿಮ್ ಜೊತೆ ನಿಜವಾಗ್ಲೂ ಆ ಉದ್ದೇಶ ಇಟ್ಕೊಂಡು ಕ್ಲಾಸ್ ಮಾಡ್ತಾ ಇಲ್ಲ, ನನಗೆ ಕಲಿಸ್ಬೇಕು, ನೀವು ಕಲಿಬೇಕು, ನಿಮ್ ಮಕ್ಕಳು ಜಾಯಿಂಟ್ ಆಗ್ಬೇಕು. ಮ್ಯಾಥಮೆಟಿಕ್ಸ್ ಅಂದ್ರೆ ಯಾರ್ಯಾರು ಏನೇನೋ ಹೇಳಿದಾರಲ್ಲ ರಾಂಗ್ ಕಾನ್ಸೆಪ್ಟ್, ಕಷ್ಟ ಅನ್ನೋದು ಕಾನ್ಸೆಪ್ಟ್ ಇನ್ನು ಮುಂದೆ ಎಲ್ಲಾ ಕ್ಲಿಯರ್ ಆಗ್ಬಿಡ್ಬೇಕು. ನಿಮ್ ಮಗುಗೆ ಬೇಸಿಕ್ ಕ್ಲಾಸಸ್ ಎಲ್ಲ ಕೇಳಿಸ್ರಿ, 100% ನಿಮ್ಮ ಮಗು ಮ್ಯಾಥಮೆಟಿಕ್ಸ್ ಬಹಳ ಈಸಿ. ಆಮೇಲೆ ಏನ್ ಮಾಡ್ಬೇಕು ಗೊತ್ತಾ, ನೀವು ಬೇರೆ ಎಲ್ಲ ಸಬ್ಜೆಕ್ಟ್ಸ್ ಅನ್ನ ನೋಟ್ಸ್ ಅನ್ನ ಓದಿಸ್ತೀರಿ, ಗಟ್ ಮಾಡಿಸ್ತೀರಿ. ಮ್ಯಾಥಮೆಟಿಕ್ಸ್ ಅನ್ನ ಓದ್ಸಿರೆ ಬರೋದಿಲ್ಲ. ನೀವು ತಾಯಂದ್ರೆ ಏನ್ ಮಾಡ್ಬೇಕು ಅಂದ್ರೆ ಇವತ್ತು ರಿವಿಷನ್ ಯಾವ್ದೋ ಒಂದು ಚಾಪ್ಟರ್ ರಿವಿಷನ್ ಮಾಡ್ಬೇಕು ಅಂದ್ರೆ ಅವನ್ ಶಾಲೆಯಿಂದ ಬರೋದ್ರೊಳಗೆ ಎಲ್ಲಾ ಪ್ರಾಬ್ಲಮ್ಸ್ ಅನ್ನ ಬರ್ದಿಡ್ಬೇಕು. ನೋಡ್ಕೊಂಡಂಗ್ ಮಾಡಪ್ಪ ನೀನು. ಆಮೇಲೆ ಇವತ್ತು ನಾನು ಮಾಡ್ತಿದ್ದೀನಿಲ್ಲ, ಒಂದೊಂದು ಪ್ರಾಬ್ಲಮ್ಸ್ ಅನ್ನ ಮಿನಿಮಮ್ 3 ಟೈಮ್ಸ್ ಮಾಡ್ಬೇಕಾನು. ನೋಡ್ರಿ ಆಡ್ತಾರಾಗ ಉಲ್ಟಾ ಅಂತ ಹೇಳಿದೆ, ಪ್ರಾಕ್ಟೀಸ್ ಮೇಕ್ಸ್ ಪರ್ಫೆಕ್ಟ್. ನಾನು ಇಷ್ಟು ಚೆನ್ನಾಗಿ ಮ್ಯಾಥಮೆಟಿಕ್ಸ್ ಮಾಡ್ತಿದ್ದೀನಿ ಅಂದ್ರೆ ನನ್ನ 30 ವರ್ಷದ ಅನುಭವ, 30 ವರ್ಷ ಬಹಳ ಸ್ಲೋ ಲರ್ನರ್ಸ್ಗೆ ಪಾಠ ಮಾಡೋದ್ರಿಂದ ನಾನು ಬಹಳ ಸ್ಲೋ ಲೆವೆಲ್ಗೆ ಇಳಿದ್ಬಿಟ್ಟು ಪಾಠ ಮಾಡ್ತಿದ್ದೀನಿ. ಏನಪ್ಪಾ ಮಾಸ್ಟ್ ಹಿಂಗೆಲ್ಲ ಮಾಡ್ತಾರೆ ಅಂತ ಯೋಚನೆ ಹೋಗ್ಬೇಡ್ರಿ. ನನಗೆ ಸ್ಟ್ಯಾಂಡರ್ಡ್ ಆಗೂ ಮಾಡಕ್ ಬರುತ್ತೆ, ಬಹಳ ಸ್ಲೋ ಲೆವೆಲ್ಗೂ ಮಾಡಕ್ ಬರುತ್ತೆ. ನನ್ನ ಉದ್ದೇಶ ಸ್ಟ್ಯಾಂಡರ್ಡ್ ಆಗ್ಬಿಟ್ಟು ಏನ್ ಮಾಡಿದ್ರೆ ಅನ್ನೋಕೆ ಗೊತ್ತಿಲ್ಲ ಅಂದ್ರೆ ನಾನು ನನ್ನ ಟೈಮು ಮತ್ತೆ ನಾನು ಬೇರೆ ಕೆಲಸಗಳನ್ನ ಬಿಟ್ಬಿಟ್ಟು ಮಾಡಿದ್ ವೇಸ್ಟ್ ಆಗುತ್ತಾ. ನಾನು ಮಾಡಿದ್ದು ನೀವು ಕೇಳಿದ್ರೆ ನನ್ನ ಸಮಯ ಸಾರ್ಥಕ ಆಗುತ್ತೆ. ಓಕೆ, ಮುಂದಿನ ತರಗತಿಯಲ್ಲಿ ನಾವು ಭೇಟಿ ಆಗೋಣ. ಸೊ ಎಲ್ಲರಿಗೂ ಸಹ ಶುಭರಾತ್ರಿ. ಓಕೆ, ಕ್ಲೋಸ್ ದ ಸೆಷನ್.